श्रीरामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಪ್ರೀತಿಯ ಭಕ್ತರೇ, ನೆನ್ನೆ ತಾನೇ ಶಿವರಾತ್ರಿಯನ್ನು ಆಚರಿಸಿದೆವು ಚತುರ್ದಶಿಗೆ. ಆಮೇಲೆ ಇಲ್ಲಿನ ಬಳ್ಳಾರಿ ರಾಮಕೃಷ್ಣ ವಿವೇಕಾನಂದ ಸೆಂಟರ್ ಇದರ ಪದ್ಧತಿ ಅನುಸಾರವಾಗಿ ಒಂದು 4 ದಿವಸ ಜಯಂತಿ ಹಿಂದೆ ಉಪನ್ಯಾಸ ಮಾಡೋ ಪದ್ಧತಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಮತ್ತು ಜಯಂತಿ ದಿವಸ ಸೇರಿ 4 ದಿವಸ ಆಗ್ತದೆ. 19ನೇ ತಾರೀಕು ಶ್ರೀರಾಮಕೃಷ್ಣ ಜಯಂತಿ, ಅವತ್ತಿಗೆ 4ನೇ ದಿವಸ. ಹಾಗಾಗಿ 4 ದಿವಸಗಳ ಉಪನ್ಯಾಸ. ಸರಿ, ಅವರು ಪಾಂಪ್ಲೆಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಕೇಳಿದರು ಏನು ಟಾಪಿಕ್ಕು ಅಂತ. ಸರಿ, ನಾನು ಅದಕ್ಕೋಸ್ಕರ ಗುರುಭಾವ ಶ್ರೀರಾಮಕೃಷ್ಣ ಅಂತ ಹೆಸರು ಕೊಟ್ಟೆ. ಕೆಲವು ಅಂಶಗಳನ್ನು ನಾನು ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿದ್ದಾಗ, ಮುಖ್ಯವಾಗಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತಿದೆ, ಅಂದರೆ ರಾಮಕೃಷ್ಣ ಜೀವನವನ್ನು ಬರೆದದ್ದು ಕನ್ನಡದಲ್ಲಿ ಹೆಚ್ಚು ಪ್ರಚಲಿತ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಯುಗಾವತಾರ ಶ್ರೀರಾಮಕೃಷ್ಣ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜವರು ತುಂಬ ವರ್ಷಗಳ ಹಿಂದೆ ಬರೆದು ಯುಗಾವತಾರ ಶ್ರೀರಾಮಕೃಷ್ಣ ಮುಂಚೆ 4 ವಾಲ್ಯೂಮಲ್ಲಿತ್ತು. ಅದನ್ನೀಗ ಕಂಪೈಲ್ ಅಂದರೆ ಸೇರಿಸಿ 2 ವಾಲ್ಯೂಮ್ ಮಾಡಿದ್ದಾರೆ. ಅದು ಹೆಚ್ಚು ಜನ ಆ ಕಡೆ ಅವ್ರು ಎಲ್ಲೆಲ್ಲಿ ಓಡಾಡಿದ್ರು, ಅವ್ರ ಇನ್ಫ್ಲುಯೆನ್ಸಸ್ ಎಲ್ಲಿತ್ತು, ಮತ್ತು ಎಲ್ಲೆಲ್ಲಿ ಮಾರಾಟ ಮಾಡಲಿಕ್ಕೆ, ಪುಸ್ತಕದ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು, ಅಲ್ಲೆಲ್ಲ ಯುಗಾವತಾರ ಶ್ರೀರಾಮಕೃಷ್ಣ ಸಾಕಷ್ಟು ಜನ ಖರೀದಿ ಮಾಡಿ ಯುಗಾವತಾರ ಶ್ರೀರಾಮಕೃಷ್ಣವನ್ನು ಅಧ್ಯಯನ ಮಾಡಿದ್ದಾರೆ. ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ನಾನು ಬಾಲ್ಯದಲ್ಲಿ ಇದ್ದಾಗ ಅದೆಲ್ಲ ಓದಿದೆ. ಹೈಸ್ಕೂಲಲ್ಲಿದ್ದಾಗ ಇದೆಲ್ಲ ನನಗೆ ಸಂಪರ್ಕ ಬಂದದ್ದು. ಯಾವಾಗ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಕೊಂಡೋ ಆವಾಗ ನಾನು ಕನ್ನಡ ಓದೋದು ಹೆಚ್ಚು ಕಡಿಮೆ ನಿಂತು ಹೋಯಿತು. ಮಾತಾಡ್ತೇನೆ, ಬಟ್ ಓದೋದು ಇದು ಎಲ್ಲ ಆಂಗ್ಲ ಭಾಷೆಯಲ್ಲೇ. ಹಾಗಾಗಿ ನಾನು ಆಮೇಲೆ ಎಲ್ಲ ಪುಸ್ತಕಗಳೆಲ್ಲ ಓದಿದ್ದೆಲ್ಲ ಆಂಗ್ಲ ಭಾಷೆಯಲ್ಲೇ. ಆಮೇಲೆ ಸ್ವಲ್ಪ ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ದಾಗ ಯುಗಾವತಾರ ಶ್ರೀರಾಮಕೃಷ್ಣ ಮೊದಲು ಓದಿದ್ದೆ. ಬಟ್ ಆಶ್ರಮಕ್ಕೆ ಸೇರಿದ ಮೇಲೆ ನಮಗೆ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು, ನೀವು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಓದಬೇಕು. ನಮಗೆ ಬ್ರಹ್ಮಚಾರಿಗೆ ಸೇರಬೇಕು ಅಂತಂದರೆ ಅದು ಕೂಡ ಒಂದು ಮುಖ್ಯವಾದ ಗ್ರಂಥ ಫಾರ್ ಸ್ಟಡೀಸ್. ನಮಗೆ ಇಂತಿಂಥ ಪುಸ್ತಕಗಳನ್ನ ನೀವು ಬೇಲೂರು ಮಠಕ್ಕೆ 3 ವರ್ಷ ಸೇರಿ 3 ವರ್ಷ ಆದಮೇಲೆ ಹೋಗಬೇಕು ಬೇಲೂರು ಮಠಕ್ಕೆ. ಅಲ್ಲಿ 2 ವರ್ಷ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆ ಯಾವ ಪುಸ್ತಕ ಓದ್ಕೊಂಡು ಬಂದಿರಬೇಕು ಅಂತ ನಮಗೊಂದು ಪಟ್ಟಿ ಕೊಡ್ತಾರೆ. ಆ ಪಟ್ಟಿ ಅನುಸಾರವಾಗಿ ನಾವು ಓದ್ಕೊಂಡು ಹೋಗಬೇಕಾಗ್ತದೆ. ಅದರಲ್ಲಿ ರಾಮಕೃಷ್ಣ ಲೀಲಾ ಪ್ರಸಂಗ ಬರ್ತಿದ್ದು. ನಾನು ಮುಂಚೆ ಸೇರೋಕ್ಕಿಂತ ಮುಂಚೆ ಅಷ್ಟಾಗಿ ಓದಿರಲಿಲ್ಲ. ನಾನು ಸೇರಿದ ಮೇಲೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ನಾನು ಕನ್ನಡದಲ್ಲಿ ಓದಲಿಲ್ಲ, ಓದಿದ್ದೇ ಆಂಗ್ಲ ಭಾಷೆಯಲ್ಲಿ. ಅದು ಗ್ರೇಟ್ ಮಾಸ್ಟರ್ ಓದಿದೆ, ಸ್ವಾಮಿ ಜಗದಾನಂದರದ್ದು. ಅದು ಓದಿದ ಮೇಲೆ ನನಗೆ ರಾಮಕೃಷ್ಣ ಸಂಬಂಧಪಟ್ಟಂತೆ, ಶ್ರೀರಾಮಕೃಷ್ಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಆಯಾಮ ತೆರೀತು ನನ್ನ ಒಳಗಡೆ. ಅಂದರೆ ರಾಮಕೃಷ್ಣನ ಹೇಗೆ ಅರ್ಥ ಮಾಡ್ಕೋಬಹುದು, ಅಂದರೆ ಪೂರ್ಣವಾಗಿ ಭಗವಂತನ ಅರ್ಥ ಮಾಡಿಕೊಂಡೆ ಅಂತ ವಿಚಾರವೇ ಇಲ್ಲ. ಈಗ ನೀವು ರಾಮಕೃಷ್ಣ ವಚನ ವೇದವನ್ನು ಓದ್ತಾ ಇದ್ದೀರಲ್ವಾ, ಮಾಸ್ಟರ್ ಮಾಷೆ ಬಂದು 1-2 ವರ್ಷ ಆದಮೇಲೆ ಅವನು ಶ್ರೀರಾಮಕೃಷ್ಣರು ತುಂಬ ಸೆಳೆತ ಉಂಟಾಗ್ತದೆ. ವೆರಿ ಸ್ಟ್ರಾಂಗ್ ಬಾಂಡೇಜ್ ಅಂತ ಹೇಳೋದು ತಪ್ಪಾಗ್ತದೆ, ಆಂಗ್ಲ ಭಾಷೆಯಲ್ಲಿ ಬೇರೆ ಪದಗಳಿಲ್ಲ. ಅದಕ್ಕೋಸ್ಕರ ಒಂದು ಸೆಳೆತ, ತೀವ್ರವಾದ ಸೆಳೆತ ರಾಮಕೃಷ್ಣ ಮೇಲೆ ಉಂಟಾಗ್ತದೆ ಅವನಿಗೆ. ಆಮೇಲೆ ಬಂದಾಗ ರಾಮಕೃಷ್ಣನ್ನೇ ನೋಡ್ತಾ ಇರ್ತಾನೆ ತುಂಬ ಹೊತ್ತು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಠಾಕೂರ್ನ ಹೆಂಗೂ ಎದುರುಗಡೆ ಇದ್ದಾರಲ್ಲ ದಕ್ಷಿಣೇಶ್ವರಲ್ಲಿ, ಅವ್ರನ್ನೇ ನೋಡ್ತಾ ಇರ್ತಾನೆ. ಒಂದು ದಿವಸ ತನ್ನ ಆಂತರ್ಯದ ಭಾವನೆಯನ್ನು ವ್ಯಕ್ತಗೊಳಿಸ್ತಾನೆ ಅವನು ಏನು ಹೇಳ್ತಾನೆ ಅಂದರೆ ಶ್ರೀರಾಮಕೃಷ್ಣಗೆ, ಮಹಾಶಯರೇ, ನಿಮ್ಮನ್ನ ಎದುರುಗಡೆ ಕೂತ್ಕೊಂಡು ಇಷ್ಟೊತ್ತು ನೋಡ್ತೇನೆ. ಅವನು ಅರ್ಧ ದಿವಸ ಇರ್ತಾನೆ, ಕೆಲವು ಟೈಮ್ 1 ದಿವಸ ಇರ್ತಾನೆ. ಆಮೇಲೆ ಕ್ರಿಸ್ಮಸ್ ಲೀವ್ನಲ್ಲಿ ಅವನು 15 ದಿವಸ ಹೆಚ್ಚು ಕಡಿಮೆ ಶ್ರೀರಾಮಕೃಷ್ಣನೊಂದಿಗೆ ಇದ್ದ ದಕ್ಷಿಣೇಶ್ವರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ.
ಅದು ಹಾಗಾದರೂ ಅವನು ಅಷ್ಟೊತ್ತು ನೋಡಿದ್ರು ಅವನಂತಾನೆ ನಿಮ್ಗೆ ಇಷ್ಟೊಂದೆಲ್ಲ ನೋಡ್ತಾ ಇದ್ದೀನಿ ಆದರೂ ತೃಪ್ತಿ ಆಗ್ತಾ ಇಲ್ಲ ಅಂತಾನೆ. ಮತ್ತೆ ನೋಡಬೇಕು ಅನಿಸ್ತಾ ಇದೆ ನಿಮ್ಮನ್ನ. ಇಷ್ಟೊತ್ತು ಪೂರ್ಣವಾಗಿ ನಾವು ನಾವು ಯಾರು ಹಂಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ನೋಡ್ಬೋದೇನೋ, ಆಮೇಲೆ ಬೇಜಾರು ಬರ್ತದೆ. ಯಾವುದೇ ಆಗಲಿ ಎಲ್ಲ ಜಗತ್ತಿನ ವಿಚಾರವೇ ಹಾಗೆ. ಟಿ ವಿ ನೋಡಿ, ಮೊಬೈಲ್ ನೋಡಿ, ವ್ಯಕ್ತಿ ನೋಡಿ, ಯಾರೇ ನಮ್ಗೆ ಭಾಳ ನಮ್ಮವರು ಅಂತ ಹೇಳ್ತಿರಲ್ಲ, ಮಕ್ಕಳು, ಸೊಸೆ, ಅತ್ತೆ, ಅಮ್ಮ, ಅಕ್ಕ, ಗಂಡ, ಹೆಂಡತಿ ಇತ್ಯಾದಿ, ಸೊ ಆ್ಯಂಡ್ ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ನಾವು ಎಷ್ಟೇ ನೋಡಿದ್ರು ಆಮೇಲೆ ಸಾಕು ಅಂತ ಅನಿಸುತ್ತೆ, ಮತ್ತೆ ಬರ್ಬೋದು ನೋಡಬೇಕು ಅಂತ. ಮಕ್ಕಳಾಗ್ಬೋದು, ಮೊಮ್ಮಕ್ಕಳಾಗ್ಬೋದು, ಯಾವುದೇ ಆಗಲಿ. ಆದರೆ ಅದಕ್ಕೆ ಅದು ಗಮನಿಸಿದ ಮಾಸ್ಟರ್ ಭಾಷೆ ಒಂದು ಬುದ್ಧಿ ಭಾಳ ತೀಕ್ಷ್ಣ, ವೆರಿ ವೆರಿ ಶಾರ್ಪ್ ಮೈಂಡ್ ಮಾಸ್ಟರ್ ಭಾಷೆಯಿಂದ. ಅದಕ್ಕೆ ಅವನು ಹೇಳ್ತಾನೆ, ಮಹಾಶಯರೇ ನಿಮ್ಮನ್ನು ನೋಡಿದರೆ ಮತ್ತೆ ನೋಡಬೇಕು, ತೃಪ್ತಿ ಆಗ್ತಾ ಇಲ್ಲ ಅಂತಾನೆ. ಅದಕ್ಕೆ ರಾಮಕೃಷ್ಣ ಏನು ಹೇಳ್ತಾನೆ ಗೊತ್ತಾ, ಭಗವಂತನ ನೋಡಿ ಯಾವ್ದಾದ್ರು ತೃಪ್ತಿ ಆಗೋದು ಅಂತ ಇದೆಯಾ ಅಂತ ಕೇಳ್ತಾನೆ. ಭಗವಂತನನ್ನ ನೋಡಿ ತೃಪ್ತಿ ಆಗೋದು ಅಂತಿಲ್ಲ, ಅದನ್ನೇ ಹೇಳೋದು. ನಿನ್ನೆ ಮಹಾದೇವನಿಗೆ ಪರಂ ಪ್ರೇಮ ನಾವು ಒಂದು ವಿಧಾನದಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ, ಭಕ್ತರಲ್ಲಿ ಅವನು ಪರಮ ಪ್ರೇಮಿತನಾಗಿದ್ದಾನೆ ಅಂತ. ಇನ್ನೊಂದು ದೃಷ್ಟಿನಲ್ಲಿ ಏನು ಹೇಳಬೇಕು ಅಂತಂದರೆ, ಯಾರು ಅವನಲ್ಲಿ ಪ್ರೀತಿ ಇನ್ ದ ಸೆನ್ಸ್ ಆಫ್ ಭಕ್ತಿ ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಪ್ರೀತಿ ಅಂತ ಹೇಳ್ತೀವೋ ಅದನ್ನು ಏನು ಅರ್ಥ ಮಾಡ್ಕೋಬೇಕು, ಭಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಈ ಮಹಾದೇವನಲ್ಲಿ ಒಂದು ಭಕ್ತನಲ್ಲಿ ಅವನ ಸಮೀಪಕ್ಕೆ ಹೋದಷ್ಟು ಭಕ್ತನಿಗೆ ಭಗವಂತನ ಹೆಚ್ಚು ಪ್ರೀತಿ. ಆ ಪ್ರೀತಿ ಇದೊಂದು ಏನು ಸ್ವಾರಸ್ಯ ಅಂದರೆ, ಎಷ್ಟು ಬೆಳೆದ್ರೂ ತುಂಬೋದು ಅಂತಿಲ್ಲ, ತಿಳ್ಕೊಳ್ಳಿ. ಲೌಕಿಕದಲ್ಲಿ ಇಲ್ಲಿಗೆ ಒಂದು ಕಾಮ ಫುಲ್ ಸ್ಟಾಪ್ ಇದೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಗಾಡ್, ಭಗವಂತನಿಗೆ ಸಂಬಂಧಪಟ್ಟಂತೆ ವೃದ್ಧಿ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಅದು ಪೂರ್ಣ, ಅಲ್ಲಿ ಎಲ್ಲೂ ದೇರ್ ಇಸ್ ನೋ ಲಿಮಿಟ್. ಎಲ್ಲಿಗೆ ಹಿಂಗೆ ನಿಲ್ದುತ್ತೆ, ಆಯಿತು. ನಾನು ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಾನು ಒಂದು 30 ವರ್ಷ ರಾಮಕೃಷ್ಣ ವಿವೇಕಾನಂದ ಸೆಂಟ್ರಿಗೆ ಬಂದೆ. ಈಗ ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಆಗುತ್ತೆ ಕೆಲವೇ ತಿಂಗಳಲ್ಲಿ. ಆಮೇಲೆ ಒಂದು 60 ವರ್ಷ ಹೋಗಿದ್ದೆ, ಆಯಿತು. ಯಾವತ್ತೂ ಆಯಿತು ಅಂತಿಲ್ಲ. ಎಷ್ಟು ಆಸ್ವಾದಿಸಿದ್ರು ಇನ್ನಷ್ಟು ಆಸ್ವಾದಿಸಲಿಕ್ಕೆ ಇರ್ತದೆ. ಅದೇ ಸಮುದ್ರದ ನೀರು ಖಾಲಿ ಮಾಡೋಕ್ಕಾಗ್ತದ? ಎಂದೂ ಸಮುದ್ರದ ನೀರು ಖಾಲಿ ಆಗೋದಿಲ್ಲ. ಹಾಗೆ ಭಗವಂತನಲ್ಲಿ ಪ್ರೇಮ ಅನ್ನೋದು ಎಂದೂ ನಿಲ್ಲೋದೇ ಇಲ್ಲದು. ಭಕ್ತ ಹೋದಷ್ಟು ಹೆಚ್ಚೆಚ್ಚು ಸ್ವೀಕಾರ ಮಾಡ್ತಾನೆ ವಿನಃ ಅಲ್ಲಿಗೆ ಎಲ್ಲೋ ಇಷ್ಟೇ ಅಂತ ಇಲ್ಲ. ಅದರಿಂದ ಅವನು ಹೇಳೋದು. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ, ಈ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ನಾವು ಎಷ್ಟು ಸಲ ಓದಿದ್ರು, ನೀವು ಮೊದಲು ಯುಗಾವತಾರ ಶ್ರೀರಾಮಕೃಷ್ಣ ಓದಲೇಬೇಕು. ಕನ್ನಡದಲ್ಲಿ ಓದೋರು ಯುಗಾವತಾರ ಶ್ರೀರಾಮಕೃಷ್ಣ ಓದಬೇಕು. ತದನಂತರ ರಾಮಕೃಷ್ಣ ಲೀಲಾ ಪ್ರಸಂಗಕ್ಕೆ ನಿಮ್ಮ ಸಮಯ ಇದ್ದರೆ, ನಿಮ್ಗೆ ಆಸಕ್ತಿ ಇದ್ದರೆ ರಾಮಕೃಷ್ಣ ಲೀಲಾ ಪ್ರಸಂಗಕ್ಕೆ ಪ್ರವೇಶ ಮಾಡಬೇಕು. ಆವಾಗಲೇ, ಯಾಕಂದರೆ ಇದು ಬರೆದಿರೋ ನೀತಿ ಬೇರೆ, ಮೆಥಡಾಲಜಿ ಫಾಲೋಡ್ ಅದು ಬೇರೆ. ಲೀಲಾ ಪ್ರಸಂಗದಲ್ಲಿ ಯುಗಾವತಾರದಲ್ಲಿ ನೇರವಾಗಿದೆ, ಹೋಗ್ತೀರಿ. ಲೀಲಾ ಪ್ರಸಂಗಕ್ಕೆ ಬಂದಾಗ ಒಂದಷ್ಟು ಒಳಗಡೆ ತುಂಬ ಸ್ಟಫ್ ಇರಬೇಕು. ಆಗ ಮಾತ್ರ ಆ ಧಾರೆಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ. ಲೀಲಾ ಪ್ರಸಂಗದ ಧಾರೆ. ಸ್ವಾಮಿ ಶಾರದಾನಂದರು, ಶ್ರೀರಾಮಕೃಷ್ಣ ನೇರ ಶಿಷ್ಯರಾದ ಸ್ವಾಮಿ ಶಾರದಾನಂದರು ಬರೀತಾರೆ. ತುಂಬ ವರ್ಷ ತಗೊಂಡು ಭಾಳಷ್ಟು ಆಲೋಚನೆಯನ್ನು ಮಾಡಿ, ಅವರು ಬರೆಯೋಕ್ಕಿಂತ ಮುಂಚೆ ಅವರೇ ಬರೆದಿದ್ದಾರೆ ಲೀಲಾ ಪ್ರಸಂಗದಲ್ಲಿ. ನನ್ನ ಬೆಂಗಳೂರು ಆಶ್ರಮದಲ್ಲಿ ಮಾಡಬೇಕೇ ಇದೆಲ್ಲ ಹೇಳಿದ್ದೀನಿ. ಯಾವುದನ್ನು ಅನುಭವ ಮಾಡಿಕೊಂಡಿಲ್ವೋ ಅದನ್ನು ಬರೀಲಿಕ್ಕೆ ಹೋಗೇ ಇಲ್ಲ ಅಂತ. ಏನೇನು ಲೀಲಾ ಪ್ರಸಂಗದಲ್ಲಿ ವ್ಯಕ್ತವಾಗಿದೆಯೋ ಅದೆಲ್ಲ ನನ್ನ ಅನುಭವಕ್ಕೆ ಬಂದಿದೆ. ಒಂದು ಉದಾಹರಣೆ ಕೊಡ್ತೇನೆ. ಶ್ರೀರಾಮಕೃಷ್ಣರು ತಂತ್ರ ಸಾಧನೆಯನ್ನು ಮಾಡಿದರು ಅಲ್ವಾ? ಭೈರವಿ ಬ್ರಾಹ್ಮಣಿ ಬಂದು, ತೋತಾಪರಿ ಬಂದದ್ದು ಆಮೇಲೆ. ಅದ್ವೈತ ಸಾಧನೆ ಮಾಡಿದ್ದು ತಂತ್ರ ಸಾಧನೆ ಆದ ನಂತರ. ಯಾವಾಗ ತಂತ್ರ ಸಾಧನೆ ಮಾಡಿದ್ರೋ ಅದರಲ್ಲಿ ಕಠೋರವಾದ ಸಾಧನೆಗಳಿದೆ. ಈ ತಂತ್ರ ಸಾಧನೆ ಎಷ್ಟು ಸೂಕ್ಷ್ಮ ಅಂತಂದರೆ, ಭಾಳ ಅತ್ಯುನ್ನತವಾದ ತಂತ್ರ ಸಾಧನೆ ಮಂತ್ರ ಜಪ ಅಲ್ಲ. ತಂತ್ರ ಸಾಧನೆ ವಿತ್ ರೆಸ್ಪೆಕ್ಟ್ ಟು ಶಕ್ತಿಯನ್ನು ಆಧರಿಸಿ ಮುಕ್ತಿಯನ್ನು ಪಡೆಯುವ ಕ್ರಮ ಇದೆಯಲ್ಲ, ಸಾಧನೆ ಅದು ತಂತ್ರ ಸಾಧನೆ. ನೆನ್ನೆ ನಾನು ಮಂತ್ರ ಜಪದ ಬಗ್ಗೆ ಹೇಳಿದೆ, ಅಲ್ಲಿ ಇಲ್ಲಿ ಇದು ಮಾಡ್ಕೊಂಬಿಡಿ. ಶ್ರೀರಾಮಕೃಷ್ಣ 64 ವಿದ್ಯೆಯಲ್ಲೂ ಸಾಧನೆಯನ್ನು ಮಾಡಿದರು. ಅಲ್ಲಿ ಕೆಲವೆಲ್ಲ ಭಾಳ ಕಠಿಣವಾದ ಸಾಧನೆಗಳಿದೆ. ಕಠಿಣ ಅಂದರೆ ಸಾಧಾರಣ ಇಂದ್ರಿಯ ಸಂಯಮ ಇಲ್ಲದೆ ಇದ್ದವರು ಪತನ ಆಗೋದು ಹೆಚ್ಚು. ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್. ತುಂಬ ಜನಕ್ಕೆ ಆಗೋದು ಸಹಜ. ಆದ್ದರಿಂದ ಶ್ರೀರಾಮಕೃಷ್ಣರು ಭೈರವಿ ಬ್ರಾಹ್ಮಣಿಗೆ ಗುರುಗೆ ಆಶ್ಚರ್ಯ ಆಗಿಬಿಡುತ್ತೆ, ಈ ಥರ ನಾನು ಶಿಷ್ಯ ಕಂಡದ್ದೇ ಇಲ್ಲ ಅಂತ.
ಸರಿ, ಇದೆಲ್ಲ ಆದಮೇಲೆ ಅವ್ರೇನು ಮಾಡಿದ್ರು? ಶ್ರೀರಾಮಕೃಷ್ಣ ನೋಡಿ, ನೀವು ಜೀವನ ಓದಿದರೆ 16 ಜನ ನೇರ ಶಿಷ್ಯರಲ್ಲಿ ಒಬ್ಬರಿಗೂ ಶ್ರೀರಾಮಕೃಷ್ಣ ತಂತ್ರ ಸಾಧನೆ ಮಾಡಿಸ್ಲಿಲ್ಲ. ಶ್ರೀರಾಮಕೃಷ್ಣ ಡಿಡ್. ಭೈರವಿ ಬ್ರಾಹ್ಮಣಿಯಿಂದ ನೇರವಾಗಿ ಏನು ಸಾಧನೆಯನ್ನು ಪಡೆದು ಯಾವ ರೀತಿ ಅದು ಪಂಚೇಂದ್ರಿಯ ಬರುತ್ತೆ, ಮತ್ಸ್ಯ, ಮದ್ಯ, ಮೈಥುನ ಇತ್ಯಾದಿಯಲ್ಲಿ 5 ಕ್ರಮದಲ್ಲಿ ಶ್ರೀರಾಮಕೃಷ್ಣ ಎಲ್ಲವೂ ದೈವೀಕರಿಸ್ತಾರಲ್ಲಿ. ಯಾವುದು ಲೌಕಿಕ ಅನ್ನೋ ಪದ ಪ್ರಯೋಗವೇ ಇಲ್ಲ ರಾಮಕೃಷ್ಣ ಜೀವನದಲ್ಲಿ. ಆದ್ದರಿಂದ ಇದನ್ನು ತಮ್ಮ 16 ಜನ ಶಿಷ್ಯರಿಗೆ ನೀವು ಸಾಧನೆ ಮಾಡಬೇಡಿ, ಈಗಿನ ಯುಗಕ್ಕೆ ಈ ಕ್ರಮ ಅಲ್ಲ, ಈ ಪಂಚ ಮಕಾರದ ಕ್ರಮ ಅಲ್ಲ ಅಂತ ಹೇಳಿಬಿಟ್ರು. ಈಗ ಶಾರನಾ ಅಂಜಿ ಲೀಲಾ ಪ್ರಸಂಗ ಬರೀಲಿಕ್ಕೆ ಕೂತಿದ್ದಾರೆ. ಸಾಧಕ ಭಾವ ಶ್ರೀರಾಮಕೃಷ್ಣ ಬರಿತಾ ಇದ್ದಾರೆ. ಈಗ ಅವರೇನು ಈ ತಂತ್ರ ಸಾಧನೆ ಬಗ್ಗೆ ವರ್ಣನೆ ಮಾಡಿ ರಾಮಕೃಷ್ಣ ಹೇಗೆ ಸಾಧನೆ ಮಾಡಿದ್ರು ಅಂತ ಅವ್ರೇನು ಕೇಳಿದ್ರು ಅದ್ರ ವಿಚಾರ, ಮತ್ತು ತಂತ್ರ ಸಾಧನೆಯಿಂದ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿವರ ಬರಿಬೇಕು. ಅವ್ರೇನು ಹೇಳಿದ್ದಾರೆ? ಯಾವುದನ್ನು ನನ್ನ ಅನುಭವಕ್ಕೆ ಬಂದಿಲ್ಲೋ ಅದು ಬರೆಯೋಲ್ಲ. ರಾಮಕೃಷ್ಣ ತಂತ್ರ ಸಾಧನೆ ಮಾಡಿಸ್ಲಿಲ್ಲ, ಯಾರಿಗೂ ಮಾಡಿಸ್ಲಿಲ್ಲ. ಸರಿ, ಇನ್ನೇನು ಮಾಡಿದ್ರು? ಹೋಲಿ ಮದರ್ ಹತ್ರ ಬರ್ತಾರೆ. ಹೋಲಿ ಮದರ್ ಹತ್ರ ಪರ್ಮಿಷನ್ ತಗೊಂಡು ಅವರು ತಂತ್ರ ಸಾಧನೆ ಮಾಡ್ತಾರೆ, ಮಾಡಿ ಅನುಭವ ಪಡಿತಾರೆ. ಆಮೇಲೆ ತಂತ್ರ ಸಾಧನೆ ಬಗ್ಗೆ ರಾಮಕೃಷ್ಣ ಬಗ್ಗೆ ಬರೆಯೋದು. ಸೊ ಪ್ರತಿಯೊಂದು ಅದಕ್ಕೆ ಸ್ವಲ್ಪ ಅದು ಒಂದು ಮಟ್ಟಕ್ಕೆ, ಶ್ರೀರಾಮಕೃಷ್ಣದ್ದು ಒಂದು ಮಟ್ಟಕ್ಕೆ ನಮಗೆ ವಿಚಾರ ಹತ್ತಿಲ್ಲ ಅಂದರೆ ಲೀಲಾ ಪ್ರಸಂಗ ಪೂರ್ಣವಾಗಿ ಎಷ್ಟೋ ಜನ ನಾನು ಕೇಳಿದ್ದೀನಿ. ಲೀಲಾ ಪ್ರಸಂಗ ನಾನು ಹೇಳಿದ್ದು ಮೋಸ್ಟ್ ವಂಡರ್ಫುಲ್. ನಾನು ಓದಿದಂಥ ಎಷ್ಟೋ ಪುಸ್ತಕಗಳಲ್ಲಿ ಎಷ್ಟು ಆನಂದ ಅದರಲ್ಲಿ ಇದೆ ಅಂತಂದರೆ, ಆದರೆ ಎಷ್ಟೋ ಜನ ಪ್ರಾಥಮಿಕ ಹಂತದಲ್ಲೇ ಲೀಲಾ ಪ್ರಸಂಗ ಪ್ರವೇಶ ಮಾಡಿದಾಗ ಅವ್ರು ಹೇಳ್ತಾರೆ, ಏನೂ ಅರ್ಥನೇ ಆಗ್ತಾಯಿಲ್ಲ ಸ್ವಾಮೀಜಿ, ಇದು ಹಿಂಗೆ ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ಅದು ನಾನೇನು ಮಾಡಿದೆ, ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗತ್ತೆ ಅಂಥೇಳಿ ನಾನು ಬೆಂಗಳೂರು ಆಶ್ರಮದಲ್ಲೇ ಕೂಡ ಲೀಲಾ ಪ್ರಸಂಗ ಅದೆಲ್ಲ ಭಾವಮುಖದೆಲ್ಲ ವರ್ಣನೆ ಬರುತ್ತೆ. ಎಷ್ಟೋ ಕಡೆ ಹೆಚ್ಚಿನ ಜನ ಭಾವಮುಖದ ಬಗ್ಗೆ ವರ್ಣನೆಯನ್ನೇ, ಎಲ್ಲೂ ಪ್ರಥಮ ಬಾರಿಗೆ ಭಾವಮುಖ ಅಂತ ಪದನ ಶ್ರೀರಾಮಕೃಷ್ಣ ಜೀವನದಲ್ಲಿ ಕೇಳಿಸ್ಕೊಳ್ತೇವೆ. ಅದರ ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಂದು ಗುರುಭಾವದ ಬಗ್ಗೆ ಮಾತ್ರ ವರ್ಣನೆ ಮಾಡ್ತೀನಿ, ಇದಕ್ಕೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಹಾಗಾಗಿ ಅಷ್ಟೊಂದು ಅದ್ಭುತವಾದ ಗ್ರಂಥ. ಆದರೆ ನೀವು ಯುಗಾವತಾರ ಶ್ರೀರಾಮಕೃಷ್ಣವನ್ನು ಇಟ್ಕೊಂಡು ಆಮೇಲೆ ಲೀಲಾ ಪ್ರಸಂಗಕ್ಕೆ ಪ್ರವೇಶ ಮಾಡಬೇಕು ನಾವು. ಅದರಿಂದ ನಾನೇನು ಮಾಡಿದ್ದೀನಿ, ಈಗ ಈ 4 ದಿವಸಕ್ಕೆ ಗುರುಭಾವ ಶ್ರೀರಾಮಕೃಷ್ಣ ನಾನು ಮಾತಾಡ್ತಾ ಇದ್ದು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಆಧಾರದ ಮೇಲೇ. ಆದರೆ ಒಳಗೆ ಜಾಸ್ತಿ ಹೋಗೋದಿಲ್ಲ. ಒಳಗೆ ಹೋಗೋದಿಲ್ಲ ಅಂತಂದರೆ ಇಂಟ್ರಡಕ್ಷನ್ ಮಾಡೋಕ್ಕೆ ನಂಗೆ 4 ದಿವಸ ಬೇಕಾಗುತ್ತೆ. ಏನು ಎತ್ತ ಅಂತ ಓದಿದ್ರೆ ಒಂದಷ್ಟು ಹೇಳ್ಬೋದು, ಓದಿದ್ರೆ ಆಮೇಲೆ ಹೇಳೋದು ಎಷ್ಟೋ ಸಲ ಸಂದರ್ಭದಲ್ಲಿ ನಮಗೂ ಕಷ್ಟ ಆಗ್ತದೆ. ಈಗ ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಇಷ್ಟು ಗೊತ್ತಿರುತ್ತೆ ಅಂತ, ಅದು ಎಲ್ಲರಿಗೂ ಹಾಗೆ ಆಗಬೇಕು ಅಂತಿಲ್ಲ. ಆದ್ದರಿಂದ 2 ಜೋಡಣೆ ಮಾಡಿಕೊಂಡು ಇಲ್ಲಿ ನಾನು ಈ ವಿಚಾರವಾಗಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾನು ಕಸ್ಟಮೈಸ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ ಒಂದು ಪದ ಉಪಯೋಗಿಸ್ತಾರೆ, ಅಂದರೆ ನಿಮ್ಮ ತಕ್ಕನಂತೆ ರುಚಿಗೆ ತಕ್ಕನಂತೆ ನನಗೆ ಎಷ್ಟು ಸಾಧ್ಯವೋ ಯಥಾಶಕ್ತಿ, ನನಗೂ ಶಕ್ತಿ ಬೇಕಲ್ಲ ನಿಮ್ಗೆ ಹೇಳಲಿಕ್ಕೆ, ಯಥಾಶಕ್ತಿ ಯಥಾ ಸಾಧ್ಯ ಅದ್ರ ಪ್ರಕಾರ ನಾನು ವರ್ಣನೆಯನ್ನು ಮಾಡಲಿಕ್ಕೆ ಹೋಗ್ತೀನಿ. ಗುರುಭಾವ ಇವತ್ತು ಸ್ವಲ್ಪ ಹೇಳ್ತಾ ಹೋಗ್ತೀನಿ, 4 ದಿವಸದಲ್ಲೂ ಒಂದೊಂದು ನಿಮ್ಗೆ ಉದಾಹರಣೆ ಕೊಟ್ಟಂತೆ ನಿಮಗೆ ಹೆಚ್ಚೆಚ್ಚು ಅರ್ಥ ಹೋಗ್ತದೆ. ಅದು ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇದು ಗುರುಭಾವಕ್ಕೆ ಇಂಟ್ರಡಕ್ಷನ್. ನಾನು ಒಂದು ಪ್ರಾಸ್ತಾವಿಕತೆ ಹೇಳಿದ್ದು. ಈ ಶಿವರಾತ್ರಿಯನ್ನು ಆಚರಿಸಿದ್ವಲ್ಲ, ನನಗೆ ಸಾಯಂಕಾಲ ನನಗೆ ಇಷ್ಟವಾದದ್ದು ಅಕ್ಕ ಮಹಾದೇವಿಯ ಒಂದು ವಚನ. ನಾನು ತುಂಬ ಕಡೆ ಹೇಳಿದ್ದೀನಿ ಇದನ್ನು, ಆದರೆ ನನಗೆ ಎಷ್ಟು ಹೇಳಿದ್ರು ನನಗೆ ಸಮಾಧಾನ ಇಲ್ಲ, ಇದು ತೃಪ್ತಿ ಸಿಗಲ್ಲ ನನಗೆ. ಅವಳ ಒಂದು ವಚನ ಇದೆ, ಅಕ್ಕ ಮಹಾದೇವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ನಾನು ಫಸ್ಟ್ ಟೈಮ್ ಓದಿದಾಗ ನನಗೆ ಎಷ್ಟೋ ಸಲ ಹಂಗಾಗಿದೆ. ಯಾವುದೇ ಪ್ರಥಮ ಬಾರಿಗೆ ಓದಿದ್ದೀನಿ ನಾವು ಹೈಸ್ಕೂಲ್ನಲ್ಲೂ ಕೂಡ, ಅದು ಇನ್ನೂ ನೆನಪಿದೆ. ಫಸ್ಟ್ ಟೈಮ್ ಇನ್ಸ್ಪೈರ್ ಆಯಿತು ಅಂತಂದರೆ ನನಗೆ ಹಾಗಾಗೆ ನೆನಪಿರ್ತದೆ. ಇದು ಅಷ್ಟೇ, ನಾನು ಅಕ್ಕ ಮಹಾದೇವಿ ವಚನ ಓದ್ತಿದ್ದಾಗ ಇದು ಹೋದಾಗ ಅದು ಹಾಗೆ ಒಳಗಡೆ ಹಾಗೆ ಒಂದು ಇಂಪ್ರಿಂಟ್ ಆಗಿಬಿಟ್ಟಿದೆ. ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ನೆನಪು ಮಾಡ್ಕೊಳ್ತಿರ್ತೀನಿ. ತುಂಬ ಹಲವು ಇಷ್ಟಗಳಲ್ಲಿ ಇದು ಒಂದು ನನ್ನ ಇಷ್ಟ, ಅಕ್ಕ ಮಹಾದೇವಿ ವಚನಗಳಲ್ಲಿ. ಅವಳು ಬರಿತಾಳೆ, ಉಪ್ಪು ನೀರಲ್ಲಾಯಿತ್ತು, ವಾರಿಕಲ್ಲು ನೀರಲ್ಲಾಯಿತ್ತು, ಮುತ್ತು ನೀರಲ್ಲಾಯಿತ್ತು. ವಾರಿಕಲ್ಲು ಅಂದ್ರೆ ಏನು? ವಾರಿಕಲ್ಲು, ವಾರಿ ಅಂದರೆ ನೀರು, ಕಲ್ಲು ಅಂದರೆ ಮಂಜಿಗೆಡ್ಡೆ, ಐಸ್. ವಾರಿ ಅಂದರೆ ನೀರು, ಕಲ್ಲು ಅಂದರೆ ಏನು? మంచిగడ్డే. మీరు అందరూ తెలుగు వాళ్ళు కదా, కన్నడ బాగా వచ్చలేదు, నాకు తెలుగు వచ్చలేదు.
ಏನು చేసేది ಅಡ್ಜಸ್ಟ್ చేసాలి. ಉಪ್ಪು ನೀರಲ್ಲಾಯಿತು. ಉಪ್ಪು ನೀರಲ್ಲಿ ತಾನೇ ಹುಟ್ಟೋದು. ಆಮೇಲೆ ವಾರಿಕಲ್ಲು ನೀರಲ್ಲಾಯಿತು. ಮಂಜಿಗೆಡ್ಡೆ ಹುಟ್ಟೋದು ನೀರಲ್ಲೇ. ಮುತ್ತು ನೀರಲ್ಲಾಯಿತು. ಏನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಓದ್ತಾ ಇದ್ದಾನೆ ನಮಗೊಂದು ಸಮಾಧಾನ ಸಿಗ್ತಾ ಹೋಗ್ತದೆ. ಯಾರೋ ಹೇಳಿದ್ರೆ ಈಗ ಜಪ ಮಾಡೋದು ಧ್ಯಾನ ಮಾಡೋದು ಅಂದರೆ ಹೀಗೆ ಒಂದೊಂದು ವಚನವನ್ನು ಇಟ್ಕೊಂಡು ನಮ್ಮ ಮಂತ್ರಕ್ಕೆ ಭಾವಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ನಿಮ್ಗೆ 1/4 ಗಂಟೆ, ಅಯ್ಯೋ ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳೋದು ಕಷ್ಟನಾ? ಒಂದು ವಚನ 1/4 ಗಂಟೆ ಚಿಂತಿಸ್ಬೋದಲ್ಲ. ಅದು ಭಗವದ್ಗೀತೆ ಇಷ್ಟ, ಭಗವದ್ಗೀತೆ 2-3 ಶ್ಲೋಕ ಇಟ್ಕೊಳ್ಳಿ, ಅರ್ಧ 3/4 ಗಂಟೆ ಸಲೀಸಾಗಿ ಹೋಗ್ತದೆ. ಕಷ್ಟಪಡಬೇಕಾಗಿಲ್ಲ ಧ್ಯಾನ ಜಪಕ್ಕೆ, ಹೇಗೆ ಅಂತ ತಿಳ್ಕೊಬೇಕಷ್ಟೆ. ಸೊ ಈಗ 3 ನೀರಿಂದ ಏನೇನು ಬಂತು ಅಂತ ಹೇಳಿದ್ರು. ಉಪ್ಪು ಬಂತು, ಮಂಜಿಗಡ್ಡೆ ಬಂತು, ಮುತ್ತು ನೀರಲ್ಲಿ ಬಂತು. ಈಗ 2ನೇ ಕಂಡೀಷನ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅವಳು. ಉಪ್ಪು ಕರಗಿತ್ತು, ಅಲ್ಲಿ ನೀರಲ್ಲಿ ಆಗಿತ್ತು. ಈಗ 3-4ನೇ ಸಾಲಿಂದ ಅವಳು ಉಲ್ಟಾ ಹೇಳ್ತಾ ಬರ್ತಾಳೆ. ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು. ಅಲ್ಲ, ಉಪ್ಪು ನೀರಲ್ಲಿಂದನೇ ಬರುತ್ತೆ, ಬಟ್ ನೀರಲ್ಲಿ ಕರಗಿ ಹೋಗ್ಬಿಡ್ತದೆ, ವಿಲೀನ ಆಗೋಗುತ್ತೆ. ಮಂಜಿಗಡ್ಡೆ ನೀರಿನ ಬರುತ್ತೆ, ಬಟ್ ನೀರಲ್ಲಿ ಕರಗಿ ಹೋಗ್ತದೆ. ಆದರೆ ಮುತ್ತು, ಅದಕ್ಕೆ ಅವಳು ಬರೀತಾಳೆ, ಮುತ್ತು ಕರಗಿದವನಾರು ಕಂಡವರಿಲ್ಲ. ನೋಡಿ ಎಷ್ಟು ನೀವು ಗಮನಿಸ್ಬೇಕು ಇದೆಲ್ಲ ಓದೋ ಹೊತ್ತಿಗೆ. ಮುತ್ತು ಕರಗಲ್ಲ ಅಂತ ಹೇಳಲಿಲ್ಲ ಅಲ್ಲ, ಕರಗಿದ್ದನ್ನು ಕಂಡವರಿಲ್ಲ ಅಂತ ಯಾಕೆ ಹೇಳಬೇಕಿತ್ತು? ಕಂಡವರಿಲ್ಲ ಅಂತ ಬರ್ತಾರೆ. ನೀವು ಅತಿ ಪ್ರತಿಯೊಂದು ಪದನ ಇದನ್ನೇ ವ್ಯಾಖ್ಯಾ ಅಂತ ಹೇಳೋದು. ಶಂಕರ ಭಾಷೆ ಅಂತ ವ್ಯಾಖ್ಯಾ, ಬೇರೆ ಬೇರೆ ವ್ಯಾಖ್ಯಾ ಇದೆ. ನಾನು ಎಷ್ಟೋ ವ್ಯಾಖ್ಯೆ ನನ್ನ ಸ್ವಾಭಾವಿಕವಾಗಿ ಹೇಳ್ತೇನೆ, ನಾನು ಎಷ್ಟೋ ವಿಚಾರ ನನ್ನ ಸ್ವಂತಿಕೆ ಅಂತ ಹೇಳ್ತೇನೆ. ನಾನು ಪುಸ್ತಕ ಓದಿ ಹೆಚ್ಚು ತಿಳ್ಕೊಳ್ಳಲ್ಲ. ಯಾಕೆ ಅಂದರೆ ಭಗವಂತನ ಇಚ್ಛೆಗೆ ಇದ್ದರೆ ಕರಗಬಹುದು, ಆದರೆ ನಾವು ಕಂಡಿಲ್ಲ ಅಂತ. ಅದು ಒಂದು ಭಾವ. ಇನ್ನೊಂದು, ಈ ಕರಗೋ ವಿಚಾರ ಹೇಳೋದು ಭಾವ ಇನ್ನೊಂದು ಅರ್ಥ ಇದೆ. ಇನ್ನು 4ನೇ ಸೆಂಟೆನ್ಸ್ 7th ಸೆಂಟೆನ್ಸಲ್ಲಿ ಕಂಕ್ಲೂಡ್ ಮಾಡ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇರೋದು, ಉಪ್ಪು ಕರಗಿತ್ತು, ವಾರಿ ಕರಗಿತ್ತು, ಮುತ್ತು ಕರಗಿದವನು ಕಂಡವರಿಲ್ಲ. ಸರಿ, ಏನು ಹೇಳ್ತಾ ಇದೆಯಾ ಈಗ ಅಕ್ಕ ಮಹಾದೇವಿ? ನಾವು ಈ ಸೆಂಟೆನ್ಸ್ ಹೇಳ್ತವೆ, ಈ ಸಂಸಾರಿ ಮಾನವರು ನಮ್ಮನ್ನು ಉದ್ದೇಶಿಸಿ ಈಗ ಹೇಳ್ತಾ ಇದ್ದಾರೆ. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ, ನೆನೆ ಮುಟ್ಟಿದ್ವಲ್ಲ, ಆಮೇಲೆ ಎಷ್ಟೆಲ್ಲ ದೇವಸ್ಥಾನಕ್ಕೆ ಹೋದ್ವಲ್ಲ, ಶಿವರಾತ್ರಿ ಏನೀಗ ಶಿವರಾತ್ರಿ ಆಡಂಬರವೋ ಆಡಂಬರ, ಪೂಜೆ ಇಲ್ಲ ಆಡಂಬರ. ನೀವು ಅರ್ಥ ಮಾಡ್ಕೋಬೇಕು. ನಾನು ಪ್ರತಿಯೊಂದು ಪದನೂ ತೂಕಕ್ಕಿರುತ್ತೆ. ಪೂಜೆ ಇಲ್ಲ, ಆಡಂಬರ. ಆ ಹಾಡಾಕು, ಈ ಹಾಡಾಕು, ಅಲ್ಕುಣಿ ಇವ್ನು ನೆಗೆಸು. ನಿದ್ದೆ ಮಾಡಬಾರ್ದು ಅಂತ ಉದ್ದೇಶ. ಯಾಕೆ ನಿದ್ದೆ ಮಾಡಬಾರ್ದು ಉದ್ದೇಶ ಇಲ್ಲ, ಎಚ್ಚರವಾಗಿರಬೇಕು. ಕ್ರಿಕೆಟ್ ಮಾಡೋ, ರನ್ನಿಂಗ್ ಮಾಡೋ, ಹಂಗೆ ಎದ್ದಿರು ಅಂತ. ಈ ಸಂಸಾರ, ಅದಕ್ಕೆ ನಮ್ಮನ್ನು ಉದ್ದೇಶಿಸಿ ಅವಳು ಹೇಳ್ತಾ ಇದ್ದಾಳೆ. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು. ನಮ್ಗೆ ಇನ್ನೂ ಭವ, ಈ ಭೂಮಿ ಹೆಚ್ಚು ಭಾರ ಆಯಿತು ಅಂತ. ಭವ ಅಂತಂದರೆ ಸಂಸಾರ. ನಾವು ಲಿಂಗ ಮುಟ್ಟಿದ್ಯಾಕೆ? ಮುಕ್ತರಾಗಬೇಕು ಅಂತ. ಆದರೆ ನಮ್ಮಂತ ಮುಟ್ಟಿ ಇನ್ನೂ ಭಾರ, ಇನ್ನೂ ಜಗತ್ತೇ ಸತ್ಯ ಅಂತ ಇರೋನು ಕೂತಿದ್ದಾರೆ. ಈ ಲಿಂಗವ ಮುಟ್ಟಿ ಮಾನವರು ಭವಭಾರಿಗಳಾದರು, ಇನ್ನೂ ಜಾಸ್ತಿ ಭಾರಿಗಳಾದರು. ಆಮೇಲೆ ಅವಳೇನು ಹೇಳ್ತಾ ಇದ್ದಾಳೆ, ಈಗ ಅಕ್ಕ ಮಹಾದೇವಿ ಕೊನೆ ತನ್ನ ಒಂದು ಸ್ಥಾನವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾಳೆ. ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ, ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ. ಕರಿಗೊಂಡೆ ಅಂದರೆ ಸಾರಭೂತ ಆಗೋದು, ಅಂದರೆ ಇಟ್ ಬಿಕಮ್ಸ್ ಒನ್ ವಿತ್ ಇನ್ಫಿನಿಟಿ. ನೋಡು, ನಾವು ಮುಟ್ಟಕ್ಕೂ ಅವಳು ಎಷ್ಟು ಸಲ ಅದಕ್ಕೆ ಇದು ನೋಡಿದ ತಕ್ಷಣ ನಂಗೆ ಒಂದು ಚಾಟಿ ಏಟು ಹೊಡೆದಂಗೆ ಆಯ್ತು ನನಗೆ. ಯಾಕೆ ಅಂದರೆ ನಾನಂತೂ ಕಾಶಿಗೆ 2 ಸಲ ಹೋಗಿದ್ದೀನಿ. ಅಂದರೆ ಬಿಫೋರ್ 2010, 2010 ಆದಮೇಲೆ ಹೋಗಿಲ್ಲ. ಈಗೆಲ್ಲ ಸಾಕಷ್ಟು ಬದಲಾಗಿದೆ ಕಾಶಿನಲ್ಲಿ. ನಾನು ಹೋಗಿ ಕಾಶಿಯಲ್ಲಿ ಹೋಗಿ ಶಿವನ್ ಮುಟ್ಟು ಬಂದಿದ್ದೀನಿ, ಕೇದಾರಕ್ಕೆ ಹೋಗಿ ಶಿವನ್ ಮುಟ್ಟು ಬಂದಿದ್ದೀನಿ, ತ್ರಂಬಕೇಶ್ವರಕ್ಕೆ ಹೋಗಿ ಶಿವನ್ ಮುಟ್ಟು ಬಂದಿದ್ದೀನಿ. ನಾನು ಹಾಗೇ ಇದ್ದೀನಿ. ನಾನೇನು ಬದಲೇ ಆಗಲಿಲ್ವಲ್ಲ. ನನಗೆ ಅವಳು ಚಾಟಿ ಇಟ್ಕೊಟ್ಲು ಅಕ್ಕ ಮಹಾದೇವಿದು ಓದಿದ ತಕ್ಷಣ. ಅದಕ್ಕೆ ಇದೆಲ್ಲ ನೆನಪಿರ್ತದೆ ನನಗೆ. ನಾನು ಯಾವಾಗಲೂ ನನ್ನ ವಿಚಾರ ಅಂದರೆ ಸಾಧಾರಣವಾಗಿ ಎಲ್ಲ ಸಾಧುಗಳು ಹಾಗೇನೆ, ನಾವೇನಾದ್ವಿ ಅಂತಲೇ ನಮ್ಗೆ ಬರ್ತದೆ. ಹಾಗಾಗಿ ಅವಳೇನು ಹೇಳ್ತಾಳೆ, ನಾನು ಶಿವ ನಿನ್ನನ್ನು ಮುಟ್ಟಿದ್ದಾಗ್ಲಿಂದ ನಾನು ಸಾರಭೂತ ಆಗ್ಬಿಟ್ಟೆ. ಐ ಬಿಕೇಮ್ ಒನ್ ವಿತ್ ಇನ್ಫಿನಿಟ್. ನನ್ನ ಇಂಡಿವಿಜುವಾಲಿಟಿನೇ, ನಾನು ಅನ್ನೋದೇ ಹೊರಟೋಗಿಬಿಟ್ಟಿದೆ. ಎಲ್ಲವೂ ನೀನಾಗ್ಬಿಟ್ಟಿದೆ, ನಾನು ಇಲ್ಲವೇ ಇಲ್ಲ. ಅದೇ ನಮ್ಮಂಥ ಈ ಸಂಸಾರಿ ಮಾನವರು ಲಿಂಗವು ಮುಟ್ಟಿ ಭವಭಾರಿಗೆ ಅಂತ ಅವಸ್ಥೆ ರೀ. ನಾವು ಲಿಂಗ ಮುಟ್ಟೋದು ಮುಕ್ತರಾಗಕ್ಕೆ. ಲಿಂಗ ಮುಟ್ಟು ಮತ್ತಷ್ಟು ಬಂಧನ ಆದರೆ ಯಾಕೆ ಮುಟ್ಟಿದ್ರಿ ಅಂತ. ಅದರಿಂದ ಮುಟ್ಟಿದೇ ಇಲ್ಲದೆ ವಾಸಿ ಇಲ್ಲ.
ಅದಕ್ಕೆ ಮುಟ್ಟಿದ್ರೆ ಕರಿಗೊಂಡೆನಯ್ಯ ಅಂತ ಹೇಳುವಂತ ಆಗ್ಬೇಕು. ಕರಿಗೊಂಡೆನಯ್ಯ ಅಂತ ಆಗ್ಲಿಲ್ಲ ಅಂತಂದ್ರೆ ಮುಟ್ಟದೇ ಇದ್ದಿದ್ರೆ ವಾಸಿ. ಅದಕ್ಕೆ ಕರಿಗೊಂಡೆನಯ್ಯ ಅಂತ ಹೇಳಿದ್ಮೇಲೆ ಬಹುಶಃ ಇನ್ನೊಂದ್ಸಲ ಕಾಶಿಗೆ ಹೋಗಿ ಮುಟ್ಟು ಬರಬೇಕು. ಅಲ್ಲಿ ಅವ್ರಿಗೆ ಮುಟ್ಟಲ್ಲಿ ಎಲ್ಲ ಎಷ್ಟು ಕಡೆ ಹೋಗಿ ಎಷ್ಟೆಲ್ಲ ನಾವು ಮಾತಾಡಿ, ಅಂದರೆ ಇವಳು ಅಷ್ಟು ಸ್ವಾರಸ್ಯವಾಗಿ ನನಗೆ ಅದಕ್ಕೆ ನಾವು ಲಿಂಗ ಪೂಜೆ ಎಲ್ಲ ಮಾಡಿ, ಅಂದರೆ ಅದು ಶಿವನ ಪ್ರತೀಕವಾಗಿ ಲಿಂಗ ಪೂಜೆ ಎಲ್ಲ ಮಾಡ್ತಾರಲ್ಲ, ಅವಳು ಎಷ್ಟು ಅಕ್ಕ ಮಹಾದೇವಿ ಮುಟ್ಟೋ, ಅಂದರೆ ಇಲ್ಲಿ ಏನು ಹೇಳ್ತಾರೆ, ಮುಟ್ಟೋದ್ರಿಂದ ಸಾಧನೆ ಇಲ್ಲ, ಮುಟ್ಟುವ ಭಾವನೆಯಲ್ಲಿ ಸಾಧನೆ ಇದೆ. ಎಷ್ಟು ಜನ ಬೇಕಾದ್ರೂ ಮುಟ್ಟಬೋದು, ಅಲ್ಲಿ ಏನು ಸಾಧನೆ ಅಲ್ಲ, ಅದು ಮುಟ್ಟುವ ಭಾವ ಇದೆಯಲ್ಲ ಅದರಲ್ಲಿ ಸಾಧನೆ ಇದೆ. ಅವಳು ಮುಟ್ಟುವ ಭಾವದಲ್ಲಿ ಮುಕ್ತತೆ ಇರೋದ್ರಿಂದ ಕರಿಗೊಂಡೆನಯ್ಯ. ನಮಗೆ ಮುಟ್ಟುವ ಭಾವದಲ್ಲಿ ಭಾವನೆ ಅಂದರೆ ಭಕ್ತಿ ಇಲ್ಲದರಿಂದ ಭವಭಾರಿಗಳಾದೆವು. ಮುಟ್ಟು ಭಾರ ಆಯಿತು. ಇದು ಮುಟ್ಟು ಬಂದ ಮೇಲೆ ಹೊರಗಡೆ ಬಂದ ತಕ್ಷಣ ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ರೇಗಿಸ್ತಿರ್ತೀನಿ, ಬಂದು ಹೊರಗಡೆ ಒಂದು ಫೋನ್ ತೆಗೆದ ಅಂದರೆ ಹೋದ ಅಂತ. ಫೋನ್ ಮುಟ್ಟೋವರೆಗೂ ಚೆನ್ನಾಗಿದ್ದ ದೇವಸ್ಥಾನ, ಹೊರಗಡೆ ಬಂದು ಫೋನ್ ನೋಡಿದ್ನ ಹೋದ ಅಂತ. ಭವಭಾರಿಗಳಾದರಯ್ಯ. ಯಾಕೆ ಆ ಭಾವ. ಅದಕ್ಕೆ ಎಲ್ಲ ಪೂಜಾ ಕ್ರಮಗಳು ಪ್ರತಿಯೊಂದು ಕೂಡ ಕರಿಗೊಂಡನಯ್ಯ. ವಿ ಹ್ಯಾವ್ ಟು ಬಿ ಈ ಒಂದು ಇದಕ್ಕೋಸ್ಕರ ನಮ್ಮನ್ನು ಕೊಂಡೊಯ್ಯಬೇಕು. ಅವನು ನೆನ್ನೆ ಇನ್ನೊಂದು ಅಂಶ ಹೇಳಿದೆ ನಾನು, ಏನು ಅಂತಂದರೆ ಭಗವಂತನ ನಾಮಕ್ಕಿಂತ ಈ ಜಗತ್ತಿನಲ್ಲಿ ಮನಸ್ಸನ್ನು ಶುದ್ಧಿಯನ್ನು ಮಾಡುವುದಕ್ಕೆ ಇನ್ನೊಂದು ವಸ್ತುಗೆ ಅಧಿಕಾರ ಇಲ್ಲ ಅಂತ. ಈ ಮನಸ್ಸು ಶುದ್ಧಿ ಆಗಬೇಕು ಅಂದರೆ ಏಕೈಕ ಉಪಾಯ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಭಗವಂತನ ನಾಮ ಅಂತ. ಅದನ್ನು ವರ್ಣನೆ ಮಾಡೋಕ್ಕೆ ಇನ್ನೊಂದು, ದಯವಿಟ್ಟು ಒಂದು ನಿಮಿಷ ಚಿಕ್ಕ ಮಕ್ಕಳನ್ನ ಹಿಂದೆ ಕೂರಿಸ್ಬೇಡಿ. ಅವಕ್ಕೆ ಕೂರ್ಲಿಕ್ಕಾಗಲ್ಲ, ಕೂರಕ್ಕಾಗದೆ ಅದನ್ನು ಕೂರಿಸ್ಬೇಡಿ. ಚಿಕ್ಕ ಮಕ್ಕಳು ಮುಂದೆ ಬರ್ಕೂಡ್ದು, ಕೂರೋರು ಮಾತ್ರ ಮುಂದೆ ಕೂರ್ಬೇಕು. ಅದಕ್ಕೆ ಭಗವಂತನ ನಾಮ ಇದೆಯಲ್ಲ, ಅದು ಮಾತ್ರ ನಮಗೆ ಶುದ್ಧಿಯನ್ನು ಉಂಟು ಮಾಡುವಂಥದ್ದು. ಅದನ್ನು ಹೇಳಲಿಕ್ಕೆ ನಾನು ನಂದೊಂದಷ್ಟೆಲ್ಲ ನೋಡ್ಸಿದ್ದೆ, ಸುಮ್ಮನೆ ಹಾಗೆ ಓದ್ತಾ ಇದ್ದೆ ಮತ್ತೆ ಇವತ್ತು ಮಧ್ಯಾಹ್ನ. ಆವಾಗ ನನಗೊಂದು ಪಾಯಿಂಟ್ ಸಿಕ್ತು. ಯಾರು ಹೇಳ್ತಾರೆ? ನಮ್ಮ ಕಬೀರ್ ದಾಸ್ ಹೇಳ್ತಾರೆ. ಕಬೀರ್ ದಾಸ್ ಏನು ಹೇಳ್ತಾರೆ ಗೊತ್ತಾ? ನಿಮ್ಗೆ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಕಬೀರ್ ದಾಸ್ ಏನು ಹೇಳಿದ್ದಾರೆ ಅಂತಂದರೆ ರೋಮಾಂಚನ ಆಗ್ತದೆ. ಏನಂದರೆ, ಕನಸಿನಲ್ಲಾದರೂ ನಮ್ಮಂಥವ್ರನ್ನ ಉದ್ದೇಶಿಸಿ ಕಬೀರ್ ದಾಸ್ ಹೇಳ್ತಾ ಇದ್ದಾರೆ, ಕನಸಿನಲ್ಲಾದರೂ ಒಮ್ಮೆ ರಾಮ ಅಂತ ಹೇಳೋ. ನೀನು ಕನಸಿನಲ್ಲಾದರೂ ನೀನು ರಾಮನ ನಾಮ ಒಂದ್ಸಲ ಹೇಳಿದರೆ ನಾನು ನಿನಗೆ ಶಾಶ್ವತವಾಗಿ 2 ಜೊತೆ ಚಪ್ಪಲಿಯನ್ನು ನನ್ನ ಚರ್ಮದಿಂದ ಸುಲಿದು ಹೊಲೆದು ಕೊಡುತ್ತೇನೆ. ಕೇಳಿದ್ರೆ ಇದನ್ನೆಲ್ಲ? ಅದಕ್ಕೆ ನಾನು ಹೇಳಿದಲ್ಲ, ನಮ್ಮ ಋಷಿಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಭಾಳ ಕಷ್ಟ ಆಗ್ತದೆ. ಟೈಮ್ ಟೇಕಿಂಗ್ ಇದೆಲ್ಲ. ನಮಗೂ 30 ವರ್ಷ ಆಶ್ರಮ ಸೇರಿ ನಾನು ಏನು ಕಡಿಮೆ ಆಗಲಿಲ್ಲ. 30 ವರ್ಷ ಆಯಿತು, ಇನ್ನೂ ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಂಗಿದೆ ಜೀವನ. ಏನು ಮಾಡೋದು? ಏನು ಎಷ್ಟು ಮಾಡಿದ್ರು ಸ್ವಲ್ಪ ಅಪ್ಯಸ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಭಗವದ್ಗೀತೆ ಸ್ವಲ್ಪ ಅಪ್ಯಸ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ತಿಳಿದ್ರೂ ಪರವಾಗಿಲ್ಲ ಈ ವಿಚಾರವಾಗಿ, ದೊಡ್ಡಂಥ ಆಪತ್ತಿನಿಂದ ಕೂಡ ದಾಟ್ತೀನಿ ನೀನು ಅಂತ ಕೃಷ್ಣನ ಅಭಯ ಇದೆ. ಅದರಿಂದ ಅವನು ಹೇಳ್ತಾನೆ, ಓ ಮಾನವ, ಕನಸಲ್ಲಾದರೂ ಒಮ್ಮೆ ರಾಮನಾಮವನ್ನು ಹೇಳು, ನಿನಗೆ ಒಂದು ಜೂತ ಚಪ್ಪಲಿನ ಹೊಲಿಸ್ಕೊಟ್ಬಿಡ್ತೀನಿ ಕೊಂಡು, ಯಾವತ್ತೂ ನನ್ನ ಚರ್ಮದಿಂದ ಸೂತ್ ಕೊಟ್ಬಿಡ್ತೀನಿ ಕೊಂಡು ಅಂತ ಕಬೀರ್ ದಾಸ್ ಹೇಳ್ತಾನೆ. ಇದನ್ನೆಲ್ಲ ಅವನು ಕಮಲ ಅಂತ ಅವನ ಮಗನ ಹೆಸರು. ಯಾರು? ಕಬೀರ್ ದಾಸ್. ಅವನದು ಎಲ್ಲ ಒಂದಷ್ಟು ಘಟನೆ ಬರುತ್ತೆ, ಜೀವನದ ಘಟನೆ ಇನ್ ಕಬೀರ್ ದಾಸ್ ಲೈಫ್, ಅವನು ಹೇಗಿದ್ದ ಅಂತ. ಅದರಿಂದ ಅವರು ಯಾಕೆ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ ನಮಗೆ? ಯಾಕಂದರೆ ಅಷ್ಟು ಅದ್ಭುತವಾದ ಶಕ್ತಿ ನಾಮದಲ್ಲಿದೆ. ಹಾಗಾಗಿ ಇದು ವ್ರತ ಸಾಧನೆ ಕ್ರಮ ಇದೆಲ್ಲ ಭಾಳ ಅದ್ಭುತ. ಶ್ರದ್ಧೆ ಇಟ್ಟು ಮಾಡ್ತಾ ಹೋಗ್ತಾ ಇದ್ದರೆ ಪರಮಾತ್ಮ ವ್ಯವಸ್ಥೆಯನ್ನು ಮಾಡ್ತಾನೆ. ಈಗ ಇದನ್ನೆಲ್ಲ ತಿಳಿಲಿಕ್ಕೆ ನಮಗೇನು ಬೇಕು? ಒಬ್ಬ ಗುರು ಬೇಕಾಗ್ತದೆ ನಿಜವಾಗ್ಲೂ. ಯಾಕಂದ್ರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಈಗ ಜಾಸ್ತಿ ಪ್ರಾಬ್ಲಮ್ಮು. ಪ್ರಾಬ್ಲಮ್ ಯಾಕೆ ಜಾಸ್ತಿ ಪ್ರಾಬ್ಲಮ್ಮು? ನನಗೇನು ಎಲ್ಲೇ ಹೋಗಿ ಏನಾದ್ರು ಮಾತಾಡೋಕ್ಕೆ ಹೋದರೆ
ಪ್ರತಿಯೊಬ್ಬರು ಒಂದು ಹೇಳ್ತಾರೆ, ನಾವು ಯೂಟ್ಯೂಬಲ್ಲಿ ಅವ್ನು ಫಾಲೋ ಮಾಡ್ತಾ ಇದ್ದೀವಿ, ಇವ್ನು ಫಾಲೋ, ಅಪ್ಪ ನಾನೇ ಒಂದು ಸಲ ನೋಡ್ತೀನಿ, ಸುಮ್ಮನೆ ಟೈಪ್ ಮಾಡ್ತೀನಿ ಅದ್ವೈತ ಅಂತ ಟೈಪ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅಥವಾ ಸ್ಪಿರಿಚುವಲ್ ಲೈಫ್, 1000 ಸ್ವಾಮಿಗಳು ಬಂದು 1000 ವಿಚಾರ ಹೇಳ್ತಾರೆ. ಇವನು ಇಲ್ಲೊಂದು ಅರ್ಧ ಪೂರ್ತಿ ಕೇಳಲ್ಲ, ಯಾರು ಜನರಲ್ಲಾಗಿ ಪೂರ್ತಿ 3/4 ಗಂಟೆ ಲೆಕ್ಚರ್ ಇರುತ್ತೆ, ಅಷ್ಟು ಟೈಮ್ ಎಲ್ಲಿರ್ತಪ್ಪ ಅಲ್ವಾ, ಕೆಲಸ ವ್ಯವಹಾರದ ಮಧ್ಯೆ. ಈ ಸ್ವಾಮಿಗಳದ್ದು 1/4 ಗಂಟೆ, ಅವ್ರು ಯಾರೋ ಮಠದ ಇನ್ಯಾರೋ ಒಬ್ಬರು ಅರ್ಚಕರದ್ದು 10 ನಿಮಿಷ, ಅದ್ರ ಮಧ್ಯೆ ಇವಂದು ಯಾರೋ ಒಬ್ಬ ಪರ್ಸನಾಲಿಟಿ ಇಷ್ಟ, ಅವ್ರದ್ದೊಂದು 5 ನಿಮಿಷ, ಅದ್ರ ಮಧ್ಯೆ 15 ಜನದ ಒಪಿನಿಯನ್. ಈ ಸ್ವಾಮಿಗಳು ಹೆಂಗೆ ಹೇಳಿದ ಅಂತ ಕೆಳಗಡೆ ಒಪಿನಿಯನ್ ಏನು ಹೇಳ್ತಿರಲ್ಲ, ಅದಕ್ಕೆ ಏನೋ ಹೇಳ್ತೀರ ನೀವು, ಕಾಮೆಂಟ್ಸು. ನಮ್ಗೆ ಅದೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಕಾಮೆಂಟು ಇದೆಲ್ಲ ಓದಿ ಚಿತ್ರಾನ್ನ ಆಗೋಗಿರುತ್ತೆ. ಅಲ್ಲಿ ರುಚಿ ಇರಲ್ಲ, ಉಪ್ಪು ಹಾಕಿಲ್ಲ, ಎಣ್ಣೆನೂ ಸರಿ ಕೊಟ್ಟಿಲ್ಲ, ಒಗ್ಗರಣೆ ಹಾಕಿಲ್ಲ, ಅಂಥ ಚಿತ್ರಾನ್ನ ಅದು, ಸರಿಯಾಗಿ ಸೇರಿಸಿ ಚಿತ್ರಾನ್ನ ಅಲ್ಲ. ಅದರಿಂದ ಏನಾಗಿದೆ ಇವಾಗ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಯಾವುದನ್ನು ನಿರ್ಧಾರ ಮಾಡ್ತೀರಿ? ಆಧ್ಯಾತ್ಮಿಕ ಯಾವುದು ಸರಿ ಯಾವುದು ತಪ್ಪು? ಅದಕ್ಕೆ ನಾನು ಹೇಳ್ತು, ಅಧ್ಯಯನ ಮಾಡ್ಬೇಕಾರೆ ನಿಮಗೆ ಯಾರು ಸಿಕ್ಕಿಲ್ಲದೆ ಇದ್ದರೆ ಓಕೆ, ಏನು ಭಗವದ್ಗೀತೆ ಇಂಥ ಗ್ರಂಥಗಳ ಅಧ್ಯಯನದಿಂದ ಪ್ರಾರಂಭ ಮಾಡಿ. ಯಾರಾದರೂ ಸಿಕ್ಕಿದರೆ ನಿಮ್ಗೆ ಸಾಧ್ಯವಾದರೆ ಒಂದು ಕ್ರಮಾಗತವಾಗಿ ಅಧ್ಯಯನ ಸ್ವಲ್ಪ ಸಾಧನೆ ಮಾಡ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಕ್ರಮವನ್ನು ಸರಿಯಾಗಿ ತಿಳಿದು ಆಮೇಲೆ ಅದು ಅನುಸಾರವಾಗಿ ಪ್ರಯತ್ನ ಪಡುವುದು ಹೆಚ್ಚು ಸೂಕ್ತ. ಇದು ಯಾಕೆ ಅಂತಂದರೆ ಸಮಯ ಹೋದದ್ದು ಬರುವುದಿಲ್ಲ, ಪರಿಶ್ರಮ ಹೋದದ್ದು ಬರುವುದಿಲ್ಲ, ಜೊತೆಗೆ ಎನರ್ಜಿ ಕೂಡ ತೊಗೊಂಡು ಹೋಗ್ತದೆ. ವಯಸ್ಸಾಗ್ತಾ ಇದ್ದಂಗೆ ಶರೀರ ಶಕ್ತಿ ಹೋಗ್ತಲ್ಲ, ಮನಸ್ಸಿನ ಶಕ್ತಿ ಹೋಗ್ತಲ್ಲ. ಆದ್ದರಿಂದ ಈ ಗುರುಭಾವ ನಾನು ಯಾಕೆ ತೆಗೆದುಕೊಂಡೆ ಅಂತಂದರೆ, ಶ್ರೀರಾಮಕೃಷ್ಣ ಜೀವನದಲ್ಲಿ ನೀವೇನಾದರೂ ಸರಿಯಾಗಿ ಅರ್ಥ ಮಾಡಲಿಕ್ಕೆ ಆದರೆ, ಶ್ರೀರಾಮಕೃಷ್ಣ ಈ ಯುಗಕ್ಕೆ ಪೂರ್ಣವಾಗಿ ಗುರುಭಾವದಲ್ಲಿ ಪೂರ್ಣವಾಗಿ ವ್ಯಕ್ತಪಡಿಸಿದ್ದಾನೆ. ಯಾಕೆ ಗುರು ಯಾರು ಅಂತ ತಿಳಿಯೋದು ಭಾಳ ಕಷ್ಟ ಅಲ್ರಿ. ತುಂಬ ಜನ ಹಂಬಲಿಸ್ತಾರೆ, ನಮಗೊಬ್ಬ ಗುರು ಬೇಕು ಅಲ್ಲ. ಎಷ್ಟು ಜನ ಹಂಬಲಿಸ್ತಾರೆ ಹೇಳಿ, ನಮಗೊಬ್ಬ ಗುರು ಬೇಕು, ನಮಗೇನೋ ಒಂಚೂರು ಆಗಬೇಕು. ಅದು ಎಲ್ಲರಿಗೂ ಸುಮ್ಮನೆ ಪ್ರಶ್ನೆ ಮಾಡ್ತೀನಿ, ಎಲ್ಲರಿಗೂ ಗುರು ಸಿಗ್ತಾನ ಅಂತ ನಿಮ್ಮೊಳಗಡೆ ಪ್ರಶ್ನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಿಗ್ತಾನ? ಸಿಕ್ಕೋದಿಲ್ಲ. ಅಥವಾ ಸಿಕ್ಕಿದ್ರು ಒಂದು ಪಕ್ಷ ಸಿಕ್ಕಿದ ಅಂತ ಇಟ್ಕೊಳ್ಳಿ, ಲೆಟಸ್ ಸೇ ಭಗವಂತ ಕೃಪೆ ಮಾಡಿ ಗುರುವನ್ನು ಕಳಿಸ. ಆದರೆ ಅದರಿಂದ ನಿಮಗೆ ಮುಕ್ತಿ ಉಂಟಾಗ್ತದ? ನಿಮಗೂ ನಾನು ಸೇರಿಸ್ಕೊಂಡಿದ್ದೀನಿ, ನಾನು ಇದ್ದೀನಿ ಅದೇ ಲೈನಲ್ಲಿ, ನಿಮ್ಮ ಜೊತೆಗೆ ನಾನು ಇದ್ದೀನಿ, ನಾನೇನು ಸಪ್ರೇಟ್ ಅಲ್ಲ. ನೀವು ಒಂದೇ ಹಾದಿ. ನೀವು ಒಂದು ರೀತಿ ಪ್ರಯತ್ನ ಪಡ್ತಿದ್ದೀರಿ, ನಾವು ಒಂಥರ ಪ್ರಯತ್ನ ಪಡ್ತಾ ಇದ್ದೇನೆ. ಏನಾದ್ರು ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಆದರೆ ಸಾಧ್ಯವಾಯ್ತಾ ಅಂತ ಕೇಳಿದ್ರೆ ಯಾವಾಗಲೂ ಒಂದಷ್ಟು ಡೌಟ್ ಬರ್ತದೆ. ಪೂರ್ಣವಾಗಿ ಎದೆ ಮೇಲೆ ಕೈ ಇಟ್ಟು ಹೇಳ್ತೀರಾ, ನನ್ನ ಗುರು ಸಿಕ್ಕಿದ ಮುಕ್ತಿ ಇವತ್ತು ಈಗ ಅಂತ. ಕರಿಗೊಂಡೆನಯ್ಯ ಅಂತ ಹೇಳಲಿಕ್ಕೆ ಆಗ್ತದೆ. ಕರಿಗೊಂಡೆನಯ್ಯ, ಗುರು ಸಿಕ್ತಾ, ಮಂತ್ರ ಸಿಕ್ತು, ನಾನೀಗ ಮುಕ್ತ. ಅದಕ್ಕೋಸ್ಕರನೇ ಈ ಎಲ್ಲ ಸಂಶಯಗಳನ್ನು ನಮಗೆ ಶ್ರೀರಾಮಕೃಷ್ಣ ಮುಖ್ಯವಾಗಿ ಶ್ರೀಮಾತೆ ಶಾರದಾದೇವಿಯವರು ಮತ್ತು ಸ್ವಾಮಿ ವಿವೇಕಾನಂದರು ಈ ಜೀವನದ ಅಧ್ಯಯನವನ್ನು ಮಾಡ್ತಾ ಇದ್ದರೆ ನಮಗೆ ಭಾಳ ಅದ್ಭುತವಾಗಿ ಇಲ್ಲಿ ಬೆಳಕನ್ನು ಕಾಣಲಿಕ್ಕೆ ಭಾಳಷ್ಟು ವ್ಯವಸ್ಥೆ ಇದೆ. ಆದ್ದರಿಂದ ನಾನು ಈ ಒಂದು ಟಾಪಿಕನ್ನು ನಾನು ತಗೊಳ್ಳಿಕ್ಕೆ ಶುರುವಾಯಿತು. ಗುರು ಏನು, ಅದು ಸಾಕಷ್ಟು ಆಳ ಇದೆ, ಅಷ್ಟೆಲ್ಲ ಹೋಗೋದು ಬೇಡ, ಎಷ್ಟು ನಮ್ಗೆ ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಷ್ಟೋ ಸಣ್ಣ ಪುಟ್ಟ ವಿಚಾರದಲ್ಲೇ ನಮ್ಗೆ ಎಷ್ಟೋ ಸಂಶಯಗಳಿರ್ತವೆ. ನನಗೆ ಈ ಎಕ್ಸಾಂಪಲ್ ಕೂಡ ಭಾಳ ಇಷ್ಟವಾದದ್ದು, ನನಗೆ ಹೇಳಕ್ಕೆ ಹೊರಟಿರೋದು. ಹರ್ಷಾಂಜಿ ಅದು ಎಷ್ಟು ಸಲ ಹೇಳಿದಾರೋ ನನಗೆ. ನಾನು ಬಾಲಕ ಸಂಘದಲ್ಲಿ ಬರ್ತಾ ಇದ್ದಾಗ ಹರ್ಷಾಂಜಿ ಮಹಾರಾಜ್ ಬೆಂಗಳೂರು ಆಶ್ರಮ ಅಧ್ಯಕ್ಷರಾಗಿದ್ದು, ಪುರುಷೋತ್ತಮಾಂಜಿ ಬಾಲಕ ಸಂಘ ನೋಡ್ಕೊಳ್ತಾ ಇದ್ದರು. ಸರಿ, ಅವ್ರ ಹತ್ರ ಹೋದಾಗ ಪ್ರಾರಂಭದಲ್ಲೂ ಈ ಘಟನೆ ಹೇಳಿದರು, ನಾನು ಬ್ರಹ್ಮಚಾರಿ ಆದಮೇಲೆ ಈ ಘಟನೆ ಹೇಳಿದರು, ನಾನು ಸನ್ಯಾಸ ತೊಗೊಂಡು ಬಂದಮೇಲೂ ಈ ಘಟನೆ ಹೇಳಿದರು. ಅವ್ರು ಎಷ್ಟೋ ಉಪನ್ಯಾಸಗಳು ಈ ಘಟನೆ ಎಷ್ಟೋ ಸಲ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತೇನೆ. ಸ್ವಾಮಿ ತ್ಯಾಗೀಶಾಂದ್ರಿ ಅಂತ ನಮ್ಮ ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಅಧ್ಯಕ್ಷರಾಗಿದ್ದು, ಯತೀಶ್ವರಂಜಿ ಮಹಾರಾಜ್ ಬರೋಕ್ಕಿಂತ ಮುಂಚೆ, ಮೇ ಬಿ 1940s to 50s, 1940-50. ಅವರು ಸ್ವಾಮಿ ಬ್ರಹ್ಮಾನಂದರ ಶಿಷ್ಯರು. ಬ್ರಹ್ಮಾನಂದ್ರ ಇಲ್ಲೇ ಮೊದಲನೇ ಫೋಟೋ ಇದೆಯಲ್ಲ, ಅವರು ಶಿಷ್ಯರು. ಅವರು ಆ್ಯಕ್ಚುಲಿ ಕೇರಳನಲ್ಲಿ ಮಂತಂದವರು ಬಂದವರು. ಈ ವಾಸ್ ಫ್ರಮ್ ಎ ರಾಯಲ್ ಫ್ಯಾಮಿಲಿ. MA ಆಗಿನ ಕಾಲದಲ್ಲಿ 1930sನಲ್ಲಿ MA ಗೋಲ್ಡ್ ಮೆಡಲು ಸ್ಯಾನ್ಸ್ಕ್ರಿಟ್ಟಲ್ಲಿ ಅವರು ಬ್ರಹ್ಮಾಂಜಿ ಅಂತ ಚೆನ್ನೈಯಲ್ಲಿ ಮಂತ್ರದೀಕ್ಷೆಯನ್ನು ಪಡೆದು
ತದನಂತರ ಬೇರೆ ಬೇರೆ ಕಡೆ ಕೇರಳ, ಅವರು ಬೇಸಿಕಲಿ ಈಸ್ ಫ್ರಮ್ ಕೇರಳ, ಎಲ್ಲ ಬಂದು ಕೊನೆಗೆ ಬೆಂಗಳೂರು ಆಶ್ರಮದಲ್ಲಿ ತಮ್ಮ ಕಡೆ ಕಾಲ ಅಧ್ಯಕ್ಷರಾಗಿದ್ದರು. ಆಮೇಲೆ ದೇಹವನ್ನು ಬೆಂಗಳೂರು ಆಶ್ರಮದ ಕೋಲಾರ್ನಲ್ಲಿ ದೇಹವನ್ನು ಬಿಟ್ಟರು, ಆಸ್ಪತ್ರೆ ಇತ್ಯಾದಿಗಳು. ಅವರು ಏನು ಪ್ರಾಬ್ಲಮ್ಮು ಅಂತಂದರೆ ಆಶ್ರಮಕ್ಕೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಹೆಚ್ಚಿನ ಮನೇಲಿ ಇದಾಗ್ತದೆ, ನ್ಯಾಚುರಲ್. ಅದು ಯುವಕರು ಹೋಗ್ಬಿಟ್ರೆ ಭಾಳ ಪ್ರಾಬ್ಲಮ್ ಅಲ್ಲ, ವಯಸ್ಸಾದೊಮ್ಮೆ ಹೋದ್ರೇನೋ ಒಂದಷ್ಟು ಕಾಲ ಕಳ್ಕೊಂಡು ಬರ್ತಾರೆ, ಪರವಾಗಿಲ್ಲ, ಮನೇಲಿ ಇರ್ಬೋದು ಅಲ್ಲಿರ್ತಾರೆ ಅಂತ ಒಂದು ಏನೋ ಹೌದು. ಅದೇ ಈ ಯುವಕ ಓದ್ತಾ ಇದ್ದಾನೆ ಇಂಜಿನಿಯರಿಂಗ್, ನಾಳೆ ಹಂಗೆ ಆಶ್ರಮಕ್ಕೆ ಹೋಗಿ ಸ್ವಾಮಿಗಳಾಗ್ಬಿಟ್ರೆ ಏನು ಕಷ್ಟ ಅಲ್ಲ. ಅವ್ರ ದೃಷ್ಟಿಯಿಂದ, ನನ್ನ ದೃಷ್ಟಿ ಅಲ್ಲ, ಅವ್ರ ದೃಷ್ಟಿಯಿಂದ. ಹಾಗಾಗಿ ಅವರು ಆಶ್ರಮಕ್ಕೆ ಹೋಗೋದು ಬಿಡ್ತಿರ್ಲಿಲ್ಲ. ಸರಿ, ಇವರೇನು ಮಾಡೋರು, ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ಇನ್ನೇನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಮಲ್ಲೇಶ್ವರಂ ಮನೆ, ಬೆಂಗಳೂರು ಯಾರು ಗೊತ್ತಿರುತ್ತೆ, ಮಲ್ಲೇಶ್ವರಂ ಅಲ್ಲಿಂದ ಒಂದು 3/4 ಗಂಟೆ ಬೆಂಗಳೂರು ರಾಮಕೃಷ್ಣ ಆಶ್ರಮದಿಂದ. ಅವರು ಅವಾಗೆಲ್ಲ ಸೈಕಲ್ ಬರೋರು. ಅಲ್ಲೆಲ್ಲ ಲೈಬ್ರರಿಗೆ ಹೋಗ್ತಾಯಿನಿ, ಫ್ರೆಂಡ್ ಮನೆ ನೋಟ್ಸ್ ಮಾಡಬೇಕು, ಹಿಂಗೆಲ್ಲ ಹೇಳಿ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ತಪ್ಪಿಸ್ಕೊಂಡು ಬಂದು ಹೇಗೋ ಒಂದು ಸ್ವಲ್ಪ ಹೊತ್ತಿದ್ದು ಮನೆಗೆ ವಾಪಸ್ ಹೋಗೋರು. ಅವ್ರು ಮಂತ್ರದೀಕ್ಷೆ ತೊಗೋಬೇಕಾದ್ರು ಅಷ್ಟೇ, 1 ವಾರ ತೊಗೊಂಡ್ರು. ಅವ್ರಿಗೆ ಬಿರ್ಜಾಂಜಿ ಹತ್ರ ಬೇಳೂರು ಮಠದಲ್ಲಿ ಮಂತ್ರದೀಕ್ಷೆ ಆಯಿತು. ಅವಾಗೇನು ಮಾಡಿದ್ರು, ಡೈಲಿ ಇವತ್ತು ಒಂದು ಟವಲ್ಲು, ಒಂದು ಬನಿಯನ್ನು ತಂದಿಡ್ದು, ನಾಳೆ ಒಂದು ಪಂಚೆ, ಒಂದು ಶರ್ಟು. ರಾಮಕೃಷ್ಣ ಆಶ್ರಮ ದಿನ ಮನೆಯಿಂದ ಬರ್ತಾ ಕಾಲೇಜ್ ಬ್ಯಾಗ್ನಲ್ಲಿ ದಿನ ಒಂದೊಂದು ಸೆಟ್ ಬಟ್ಟೆ ತರೋದು, ತಂದ್ಬಿಟ್ಟು ಆಶ್ರಮದಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟು ಟ್ರೈನ್ ಹತ್ತಿ ಇನ್ನೇನು ಕಲ್ಕಟ್ಟ ತರಬೇಕಾದ್ರೆ ಒಂದು ಲೆಟ್ರು, ಐ ಆಮ್ ಇನ್ ಕಲ್ಕಟ್ಟ, ವಿಲ್ ಕಮ್ ಬ್ಯಾಕ್ ಸೂನ್ ಅಂತ ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ರು, ಬಿಡಲಿಲ್ಲ ಅವರು. ಸೊ ಆ ಥರ. ಹಾಗಾಗಿ ತ್ಯಾಗಿ ಶಾಂತಿ ಜೊತೆ ಬರ್ತಾಯಿದ್ರು, ಮನೇಲಿ ಸುಳ್ಳು ಹೇಳ್ತಿದ್ರು, ಆದರೆ ಬರ್ತಿದ್ರು ರಾಮಕೃಷ್ಣ ಆಶ್ರಮಕ್ಕೆ. ಅದೇ ಈ ನಮ್ಮಂಥವ್ರಿಗೆ ಈ ಥರ ಸಾಧಕರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಹೇಳಿ? ತುಂಬ ದಿವಸ ಸುಳ್ಳು ಹೇಳೋದು ಮುಂದುವರ್ಸೋಕ್ಕಾಗಲ್ಲ ಅಲ್ಲ, ಒಳ ಮನಸ್ಸು, ಕಾನ್ಷಿಯನ್ಸ್ ಒಪ್ಪಲ್ಲ. ಅದಕ್ಕೆ ಹೋಗಿ ತ್ಯಾಗಿ ಶಾಂಜಿನ ಹರ್ಷಾಂಜಿ ಕೇಳಿದ್ರಂತೆ, ಸ್ವಾಮೀಜಿ ಅವರು ಕನ್ನಡ ಬರ್ತಿರಲಿಲ್ಲ ಅವ್ರಿಗೆ, ಅವರು ಕೇರಳೈಟ್ ಆದ್ದರಿಂದ ಮಲಯಾಳಂ ಮತ್ತು ಸಂಸ್ಕೃತ ಮತ್ತು ಇಂಗ್ಲೀಷ್, ಆಮೇಲೆ ಬೆಂಗಾಲಿ ಆಫ್ಕೋರ್ಸ್ ಗೊತ್ತೇ ಇರುತ್ತೆ. ಐ ಆಮ್ ಟೆಲಿಂಗ್ ಎ ಲೈ ಅಟ್ ಹೋಮ್ ಟು ಕಮ್ ಟು ಆಶ್ರಮ. ಈಸ್ ಇಟ್ ರೈಟ್ ಫಾರ್ ಎ ಸಾಧಕ, ನಾಟ್ ಫಾರ್ ಎ ಆರ್ಡಿನರಿ ಪರ್ಸನ್. ಈಸ್ ಇಟ್ ರೈಟ್ ಫಾರ್ ಎ ಸಾಧಕ? ಮನೆ ಸುಳ್ಳು ಹೇಳ್ತಾ ಇದ್ದೀನಿ, ಬರ್ತಿರೋದು ಆಶ್ರಮಕ್ಕೆ ಬಂದ್ಬಿಟ್ಟು ಸುಳ್ಳು ಹೇಳಿದ್ರೆ ಅಲ್ವಾ? ನಮ್ಮಲ್ಲಿ ಎಲ್ಲ ಕೇಳ್ತಾರೆ, ಓ ನೀವು ಆಶ್ರಮಕ್ಕೆ ಹೋಗ್ತೀರಾ, ಮತ್ತು ನೀವು ಸುಳ್ಳು ಹೇಳ್ಬೋದಾ? ಅವ್ರು ಹೇಳ್ಬೋದು, ನಾವು ಹೇಳಂಗಿಲ್ಲ. ಆ ಪ್ರಶ್ನೆ ಮಾಡ್ತಾರೆ, ನೀವು ಮಂತ್ರದೀಕ್ಷೆ ತೊಗೊಂಡಿದ್ದೀರಾ, ನೀವು ಹೀಗೆ ಮಾಡ್ಬೋದಾ? ನೀವು ಸ್ವಾಮಿಗಳ, ನೀವು ಹೀಗೆ ಮಾಡ್ಬೋದಾ? ಅವ್ರು ಮಾಡ್ಬೋದು, ನಾವು ಮಾಡೋಂಗಿಲ್ಲ ಅಲ್ವಾ? ಅದೇ ಪ್ರಾಬ್ಲಮ್ ಈ ಕಡೆ ಇದ್ದರೆ. ಅದಕ್ಕೋಸ್ಕರನೇ ಅವ್ರು ಕೇಳಿದ್ರು, ಸ್ವಾಮೀಜಿ ಐ ಆಮ್ ಕಮಿಂಗ್ ಟು ರಾಮಕೃಷ್ಣ ಆಶ್ರಮ, ಬಟ್ ಐ ಹ್ಯಾವ್ ಟೆಲ್ಲಿಂಗ್ ಲೈ ಅಟ್ ಹೋಮ್ ಆ್ಯಂಡ್ ಕಮಿಂಗ್ ಹಿಯರ್. ಇಸ್ ಇಟ್ ರೈಟ್? ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದೀನಿ, ತಪ್ಪು ಅಲ್ವಾ? ಬಟ್ ಇಲ್ಲಿ ಬರೋಕ್ಕೆ ಬಿಡಲ್ಲ, ನಾವು ಸುಳ್ಳು ಹೇಳಲೇಬೇಕು, ಸುಳ್ಳು ಹೇಳಬೇಕು. ಹೇಳಿದ್ರೆ ಬರೋಕ್ಕಾಗಲ್ಲ, ಬರಬೇಕು ಅಂದರೆ ಸುಳ್ಳು ಹೇಳಬೇಕು. ಸುಳ್ಳು ಹೇಳಿದ್ರೆ ಆಶ್ರಮಕ್ಕೆ ಬಂದು ತಪ್ಪಾಯ್ತಲ್ಲ, ಹಂಗಾರೆ ಎಂಥ ಕಾಂಟ್ರಡಿಕ್ಷನ್ ಅಲ್ಲ? ಅದಕ್ಕೆ ಅವ್ರು ಎಂಥ ಅದ್ಭುತವಾದ ಸ್ಟೇಟ್ಮೆಂಟ್ ನನಗೆ ಇವತ್ತು ಕಿವಿಲಿದೆ. ಅದು ಹರ್ಷಾಂಜಿ ಹೇಳಿದ್ದು ವಾಕ್ಯ, ಅವ್ರಿಗೆ ಅವ್ರು ತ್ಯಾಗಿ ಶಾಂಜಿ ಹೇಳಿದ್ದು. ಎ ಲೈ ಅಂದರೆ ಸುಳ್ಳು. ಎ ಲೈ ದಟ್ ಲೀಡ್ಸ್ ಟು ಲೈಟ್ ಈಸ್ ನಾಟ್ ಎ ಲೈ. ಇದು ಅವ್ರೇನು ತುಂಬ ಸಲ ಹೇಳಿದ್ದಲ್ಲ, ಹರ್ಷಾಂಜಿ ಒಂದೇ ಸಲ ಹೇಳಿದ್ದು. ಎ ಲೈ ದಟ್ ಲೀಡ್ಸ್ ಟು ಲೈಟ್ ಈಸ್ ನಾಟ್ ಎ ಲೈ. ಯಾವ ಸುಳ್ಳು ಬೆಳಕಿನ ಕಡೆ ಕರ್ಕೊಂಡು ಹೋಗುತ್ತೋ ಅದು ಸುಳ್ಳಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಈ ಕಾಂಟ್ರಡಿಕ್ಷನ್ ನಿಮ್ಗೆ ಸಿಗೋದೆಲ್ಲಿ? ಯಾರು ಆ ಹಾದಿನ ಮುಂದೆ ಹೋಗೋಬ್ಬ ಗುರು ಇದ್ದಾನಲ್ಲ, ಅವನು ಕರೆಕ್ಟಾಗಿ ಹೇಳ್ತಾನೆ. ಎ ಲೈ ದಟ್ಸ್ ಲೀಡ್ ಟು ಲೈಟ್ ಈಸ್ ನಾಟ್ ಎ ಲೈ. ಡೋಂಟ್ ವರಿ, ಯು ಕಮ್ ಬೈ ಟೆಲ್ಲಿಂಗ್ ಲೈ. ಇದೆಲ್ಲ ಸೂಕ್ಷ್ಮ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇದೆ. ಅದ್ರದ್ದು ಬೇಕಾದ್ರೆ ಬೇರೆ ಕ್ಲಾಸ್ ಮಾಡ್ಬೋದು, ರಾಮಾಯಣದಲ್ಲೇ ಬೇರೆ ಕ್ಲಾಸ್ ಇದೆ. ನಾವೆಲ್ಲ ಬರೆದಿಟ್ಕೊಂಡು ಯಾವ ಥರದ್ದು ಏನೇನು ಬರ್ತೋ ರಾಮಾಯಣದಲ್ಲಿ ಎಲ್ಲ ಈ ಸೂಕ್ಷ್ಮಗಳೆಲ್ಲ ಒಂದು ಕಡೆ ನೋಟ್ಸು ಅಂದರೆ ಎಲ್ಲ ನನಗೆ ಒಂದು ಸಣ್ಣ ಪುಟ್ಟ. ಆದ್ದರಿಂದ ಈ ಒಂದು ನಿತ್ಯ ಜೀವನದಲ್ಲಿ ಈ ಥರ ಸಾಧಾರಣವಾದ ಒಂದು ಎಷ್ಟೋ ಸನ್ನಿವೇಶಗಳಲ್ಲೇ ಕೂಡ ನಮಗೆ ಈ ಸಂಬಂಧಪಟ್ಟಂತಹ ಅದು ಈ ಗುರು ಅವಶ್ಯಕತೆ ಎಷ್ಟರ ಮಟ್ಟಿಗೆ, ಈ ಗುರುಭಾವದಲ್ಲಿ ಶ್ರೀರಾಮಕೃಷ್ಣರು ಹೇಗೆ ಇದನ್ನೆಲ್ಲ ಪೂರ್ಣಗೊಳಿಸ್ತಾ ಇದ್ದಾನೆ ನಮ್ಮ ಜೀವನದಲ್ಲಿ, ಈ ಆಧಾರವಾಗಿಯೇ ನಮಗೆ ನಾನು ಈ ವಿಚಾರವನ್ನು ತೆಗೆದುಕೊಂಡಿದ್ದು. ಆಮೇಲೆ ಒಂದು ಅಂಶ ಈಗಲೇ ಹೇಳಿರ್ತೀನಿ, ಮುಂದೆ ಇದ್ರ ಬಗ್ಗೆ ವಿಸ್ತಾರ ಎಷ್ಟು ಸಾಧ್ಯ ಆಗುತ್ತೋ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಈ ಗುರುವಿನ ವಾಕ್ಯದಲ್ಲಿ ಸಾಧಾರಣವಾಗಿ
ಪ್ರಾರಂಭದಲ್ಲಿ ನಮಗೆ ಶ್ರದ್ಧೆ ವಿಶ್ವಾಸ ಅಷ್ಟು ಉಂಟಾಗಲ್ಲ. ಇಟ್ ಟೇಕ್ಸ್ ಟೈಮ್. ಅದ ರಾಮಕೃಷ್ಣ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಉದಾಹರಣೆ ಈಗ ಹೇಳಿರ್ತೀನಿ, ಅದು ಎಕ್ಸ್ಪ್ಲನೇಷನ್ ಆಮೇಲೆ ಮುಂದೆ ಮಾಡ್ತೇನೆ. ವಿವೇಕಾನಂದ ಡಿಸೈಪಲ್ ಒಬ್ಬರು ಇದ್ದರು, ಸ್ವಾಮಿ ನಿಶ್ಚಯ ಆನಂದರು ಅಂತ. ಅವ್ರು ವಿವೇಕಾನಂದ ಡಿಸೈಪಲ್. ನೀವು ಮೊನಾಸ್ಟಿಕ್ ಡಿಸೈಪಲ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಆಂಗ್ಲ ಇದರಲ್ಲಿ ಒಂದು ಪುಸ್ತಕ ಇದೆ, ಮೊನಾಸ್ಟಿಕ್ ಡಿಸೈಪಲ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಶುದ್ಧಾಂದರು, ಸದಾನಂದರು, ನಿಶ್ಚಯಾಂದರು, ಕಲ್ಯಾಣಾನಂದರು, ಇವ್ರದೆಲ್ಲ ವಿರಜಾಂದರು, ಇವ್ರದ್ದೆಲ್ಲ ಪಟ್ಟಿ ಇದೆ. ಅವ್ರದ್ದೆಲ್ಲ ಲೈಫು ಮತ್ತು ಅವ್ರದ್ದು ಇನ್ಸ್ಪಿರೇಷನ್. ಅದರಲ್ಲಿ ಒಂದು ಈ ನಿಶ್ಚಯಾಂತಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಬರ್ತದೆ. ಗಿರೀಶ್ ಚಂದ್ರ ಘೋಷ್ ಹೆಸರು ಕೇಳಿದಿರಲ್ವ ನೀವು? ಗಿರೀಶ್ ಚಂದ್ರ ಘೋಷ್ ಮನೆಗೆ ಇವ್ ನಿಶ್ಚಯ ಅಂದರೆ ಈಸ್ ಫ್ರಮ್ ಹಿಂದಿ ಬೆಲ್ಟ್, ಮಹಾರಾಷ್ಟ್ರ ಕಡೆಯವರು. ಅವರು ಬೆಂಗಾಲಿ ಬರ್ತದೆ, ಹಿಂದಿ. ಅವರು ಗಿರೀಶ್ ಚಂದ್ರ ಘೋಷ್ ಮನೆಗೆ ಏನಕ್ಕೋ ಹೋಗಿರ್ತಾರೆ ಯಾವ ಸಂದರ್ಭದಲ್ಲಿ. ಅಲ್ಲಿ ಸ್ವಾಮಿ ಅದ್ಭುತಾನಂದರು, ಲಾಟು ಮಹಾರಾಜ್, ಹಳೆ ಹೆಸರು ಲಾಟು ಮಹಾರಾಜು, ಅವರ ಸನ್ಯಾಸ ಹೆಸರು ಸ್ವಾಮಿ ಅದ್ಭುತಾನಂದರು, ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು. ಅವರು ಗಿರೀಶ್ ಘೋಷನ ಮನೆಗೆ ಬಂದು ಕೂತಿರ್ತಾರೆ. ಆಗ ನಿಶ್ಚಯಾಂದ್ರಿಗೆ ಇನ್ನೂ ಶ್ರೀರಾಮಕೃಷ್ಣ ನೇರ ಸನ್ಯಾಸಿ ಶಿಷ್ಯರ ಬಗ್ಗೆ ಅಷ್ಟು ಪರಿಚಯ ಇರಲ್ಲ. ಅಂದ ಗಿರೀಶ ಏನು ಮಾಡ್ತಾನೆ, ಈ ನಿಶ್ಚಯಾಂದ್ರಿಗೆ ಅದ್ಭುತಾನಂದರಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಏನೋ ಹೆಸರು ಹೇಳಲ್ಲ, ಇವರು ಅದ್ಭುತಾನಂದರು ಅಂತ ಏನು ಹೇಳಲಿಕ್ಕೆ ಹೋಗಲ್ಲ. ಅವ್ರು ಹೇಳೋದು ಇಷ್ಟೇ. ಏನು ಹೇಳ್ತಾರೆ ಅದ್ಭುತಾನಂದರಿಗೆ, ನೋಡು ಇವರು ವಿವೇಕಾನಂದ ತುಂಬ ಇನ್ಸ್ಪೈರ್ ಆಗಿಬಿಟ್ಟಿದೆ, ಅವನು ಹೀ ಈಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಆಸ್ ಎ ಡಿಸೈಪಲ್ ಆಫ್ ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಡಿಸೈಪಲ್ ಇವನು ಅಂತ ಅವನಿಗೆ ಪರಿಚಯ ಮಾಡಿಸ್ತಾರೆ. ಆವಾಗ ಅದ್ಭುತಾನಂದರು ಹೇಳ್ತಾರೆ, ಆಗ ಅದೊಂದು ಸ್ವಾಮೀಜಿ ಆ ವೆಸ್ಟಿಂದ ಬಂದಾಗ ಒಂದು ವೇವ್ ಈಗಲೂ ಇದೆ, ಆಗ ಅವರೇ ಇದ್ದರಿಂದ ಇನ್ನೂ ಭಾಳ ವಿಶೇಷವಾಗಿತ್ತು. ಏನು ಅಂತಂದರೆ ವಿವೇಕಾನಂದರನ್ನ ಹೇಗಾದರೂ ಒಮ್ಮೆ ನೋಡಬೇಕು ಅಂತ. ಅದರಿಂದ ಇವನೇನು ಹೇಳ್ತಾರೆ ಅದ್ಭುತಾನಂದರು, ಲಾಟು ಮಹಾರಾಜ್ ಏನು ಹೇಳ್ತಾರೆ, ಈಗಿನ ಯುವಕರಿಗೆ ಇದೊಂದು ಇಂಗ್ಲೀಷ್ನಲ್ಲಿ ಒಂದು ಪದ ಉಪಯೋಗಿಸ್, ಫ್ಯಾಡ್ FAD ಫ್ಯಾಡ್ ಅಂತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ, ಒಂದು ಗೀಳು. ಫ್ಯಾಡ್ ಅಂದರೆ ಒಂದು ಗೀಳು. ಏನೋ ಯಾರೋ ಒಂದು 4 ಜನ ಒಬ್ಬನೇನೋ ಅನುಸರಿಸ್ತಾರೆ, ಇನ್ನು 15 ಜನ ಹಿಂದಕ್ಕೆ ಹೋಗ್ತಾರಲ್ಲ, ಹಾಗೆ ಈಗಿನ ಯುವಕರಿಗೆ ಇದೇ ಕೆಲಸ. ಸುಮ್ಮನೆ ಸ್ವಾಮೀಜಿ ಹೆಸರು ಹೇಳ್ಕೊಳ್ಳೋದು, ನಾನು ವಿವೇಕಾನಂದ ಡಿಸೈಪಲ್ ಹೇಳಿ, ಇವ್ರಿಗೆ ಮಾಡೋ ಕೆಲಸ ಇಲ್ಲ. ಅವನು ಬಿಟ್ಟು ಬೇರೆ ಗುರುಗಳೇ ಇಲ್ವಾ? ಇವ್ರು ಮೂರ್ಖರು. ಹೋಗಿ ಆ ವಿವೇಕಾನಂದನ ಗುರು ಮಾಡ್ಕೊಂಡಿದ್ದಾರೆ. ತಲೆ ಕೆಟ್ಟಿದೆ ಇವನಿಗೆ. ಈಗಿನ ಜನ್ರೇಷನ್ಗೆ ಇದೊಂದು ಹುಚ್ಚು, ಅವನಿಗೊಂದು ಗೀಳು. ನಿನ್ಗೆ ಬೇರೆ ಯಾರು ಗುರು ಸಿಕ್ಲಿಲ್ವಾ ಅಂತ ಕೇಳ್ತಾರೆ. ಅವಾಗ ಅದ್ಭುತ ಅಂದರೆ ಏನು ಹೇಳ್ತಾರೆ, ನಿಶ್ಚಯ ಅಂದರೆ ಏನು ಹೇಳ್ತಾರೆ ಗೊತ್ತಾ, ಎಂಥ ಮೂರ್ಖರಿ ನೀವು. ಅವ್ರಿಗೆ ಗೊತ್ತಿಲ್ಲ ಇವರು ರಾಮಕೃಷ್ಣ ಡಿಸೈಪಲ್ಲು ಅಂತ, ಇವರು ಅದ್ಭುತ ಅಂದ್ರೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಮೂರ್ಖರಿ ನೀವು ಅಂತ ಕೇಳ್ತಾರೆ. ಅದ್ಭುತ ಅಂದ್ರೆ ಆಶ್ಚರ್ಯ, ಯಾಕು ಅಂತ, ವಿವೇಕಾನಂದರನ್ನ ನೀವು ಗುರುಗಳಾಗಿ ತೊಗೊಳ್ದೇ ಇದ್ದೇ ನಿಮ್ಮ ಮೂರ್ಖತನ. ಅಂದರೆ ವಿವೇಕಾನಂದರನ್ನ ಅವ್ರೇನು ಹೆಚ್ಚಿದ ಜೊತೆಗಿಲ್ಲ, ಆದರೆ ವಿವೇಕಾನಂದರು ಕಂಡ್ರೆ ಎಷ್ಟು ಗೌರವ ಇದೆ. ಆವಾಗ ಇವ್ರು ಹೇಳ್ತಾರೆ, ಯಾರು ಗಿರೀಶ್, ಇವರು ಅದ್ಭುತ ಅಂದ್ರಪ್ಪ ಅಂತ ಅವ್ನು ಸಾಷ್ಟಾಂಗ ಪ್ರಣಾಮ ಬಿದ್ದುಬಿಟ್ಟು ಕ್ಷಮಿಸಿ, ನಮ್ಮ ಗುರುಗಳ ಬಗ್ಗೆ ಮಾತಾಡಿದ್ರಲ್ಲ, ನಾವು ಸುಮ್ಮನಿರೋಕ್ಕಾಗಲ್ಲ. ಬರೀ ಮಾತಲ್ಲ, ಮುಂದೆ ನೋಡೋಣ ಅದು ಹೆಂಗೆ ಜೀವನ ಅಂತ. ಆ ಮಟ್ಟಿಗೆ ಅದು ಶ್ರದ್ಧೆ, ಗುರುವಿನಲ್ಲಿ ಆ ಮಟ್ಟದ ಶ್ರದ್ಧೆ. ಮೊದಲು ಸಿಗೋದು ಕಷ್ಟ, ಸಿಕ್ಕಿದ ಮೇಲೆ ಈ ಮಟ್ಟದ ವಿಶ್ವಾಸ ಶ್ರದ್ಧೆ ಇಲ್ಲದೆ ಇದ್ರೆ ನಮಗೆ ಸಿಕ್ಕಿಯೂ ಉಪಯೋಗ ಇಲ್ಲದಂತ ಆಗ್ತದೆ. ಈಗ ಒಂದು ಸಣ್ಣ ಎಕ್ಸಾಂಪಲ್, ನಮ್ಮ ಈಗ ಸಂಘಾಧ್ಯಕ್ಷರು ಪೂಜ್ಯ ಸ್ವಾಮಿ ಗೌತಮಾಂಜಿ ಮಹಾರಾಜ್, ಆಯಿತಾ, ಬೆಂಗಳೂರು ಆಶ್ರಮದಲ್ಲಿ ಹರ್ಷಾಂಜಿ ಮಹಾರಾಜ್ ಜೊತೆ ಅವರು ಬರ್ತಾ ಇದ್ದವರು. ಒಂದು ಸಣ್ಣ ಎಕ್ಸಾಂಪಲ್, ನಾನು ಸಮಯ ಬಂದಾಗ ಬಂದು ಬೇಕಾದಷ್ಟು ಹೇಳ್ತಾ ಇರ್ತೀನಿ ನಿಮಗೆ. ನನ್ನ ಟಾಪಿಕ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಈ ಥರ ಇಂಟ್ರಡಕ್ಷನ್ನೇ ಹೋಗ್ತಾ ಇರುತ್ತೆ ನಂದು, ನಂಗೆ ನೆನಪಾಗ್ತಿರುತ್ತೆ, ಹೇಳ್ತಾ ಇರ್ತೀನಿ ನಾನು. ಅವರು ಬೆಂಗಳೂರು ಆಶ್ರಮದಾಗಿ ಯತೀಶ್ವರಂಜಿ ಮಹಾರಾಜ್ ಹತ್ರ ಮಂತ್ರ ದೀಕ್ಷೆ ಪಡೆದಿದ್ದು. ಅವರು ಬ್ರಹ್ಮಾಂದ್ರ ಡಿಸೈಪಲ್ ಯತೀಶ್ವರಂಜಿ. ಸರಿ, ಅವ್ರು ಹೇಳಿದ್ರು ಅವ್ರಿಗೆ, ಏನು ನೀನು ಬ್ರಹ್ಮಚಾರಿಯಾಗಿ ಸೇರ್ಕೋಬೇಕು, ಯುವಕರಾಗಿರ್ಬೇಕು ಅಂದರೆ ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು, ನೀನು ಸ್ವಲ್ಪ ಪ್ರಾಣಾಯಾಮ ಮತ್ತು ಯೋಗಾಸನ ಪ್ರತಿ ದಿವಸ ಮಾಡಲೇಬೇಕು ಅಂತ ಹೇಳಿದರು. ಬೇರೆ ಆಧ್ಯಾತ್ಮಿಕ ಜೀವನದ ವಿಚಾರಗಳು ವೈಯಕ್ತಿಕ, ಅದು ನಾವೆಲ್ಲ ಹೇಳಲಿಕ್ಕಾಗಲ್ಲ, ಇದು ಸಾಮೂಹಿಕ, ಇದನ್ನು ಹೇಳ್ಬೋದು. ಸರಿ, ಅವರು ಈಗ ಸುಮಾರು 98 ವಯಸ್ಸವರು. ಇವತ್ತೂ ಕೂಡ ಕೋಣೆಯಿಂದ ಹೊರಗಡೆ ಬರೋತ್ತಿಗೆ ಅವ್ರು ಯೋಗಾಸನ ಮಾಡಿದ್ರೆ ಹೊರಗೆ ಬರೋದೇ ಇಲ್ಲ. ಯಾಕೆ, ಗುರುಗಳು ನಾನು ಆಶ್ರಮ ಸೇರಿದಾಗ ಹೇಳಿದ್ದು. ಅವ್ರು 1950s ಅವರೆಲ್ಲ ಸೇರಿದವರು. ಈಗ 2075 ವರ್ಷ ಆಯಿತು. ಸಾಧಾರಣವಾಗಿ ಏನಾಗುತ್ತೆ, ಒಂದು ವಯಸ್ಸವರೆಗೂ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ಸಾಕಪ್ಪ ಈಗ ಅಲ್ಲ.
ಇಷ್ಟು ವರ್ಷ ಮಾಡಿದ್ವಿ ನಾವು, ಈ ಒಂದು ವಯಸ್ಸಿನಲ್ಲಿ ಎಲ್ಲ ನಾವು ಮಾಡಾಯ್ತಪ್ಪ, ಈಗೆಲ್ಲ ನೀವು ಮುಂದುವರ್ಸ್ಕೊಂಡೋಗಿ ನಾವೆಲ್ಲ ಮಾಡಿದ್ದಾಯ್ತು ಅಂತ ಹೇಳಿ ತುಂಬ ಕೇಳ್ತಿರಲ್ಲ. ಇಲ್ಲಿ ನಿಯಮಕ್ಕೆ ಆ ಎಕ್ಸೆಪ್ಷನ್ ಇಲ್ಲ. ಅವ್ರಿಗೆ 98 ವಯಸ್ಸು, ಇವತ್ತು ಕೂಡ ಯೋಗಾಸನ. ಯಾಕೆ ಗುರುಗಳು ಹೇಳೋದು ಬಿಡೋಕ್ಕಾಗುತ್ತಾ? ನೋಡಿ, ಅವರು ನಿಮ್ಮ ಯಾವ ಯುವಕರಿಗೂ ಕಡಿಮೆ ಇಲ್ಲ. ಅವರು ನಡ್ಕೊಂಡು ಹೋಗ್ತಾರೆ, ಫಸ್ಟ್ ಫ್ಲೋರ್ ಹತ್ತಾರೆ, ಎಲ್ಲ ಠಾಕೂರ್ ಬಂದು ದೀರ್ಘದಂಡ ನಮಸ್ಕಾರ. ನಾನು ಯಾವತ್ತೂ ಚಿಕ್ಕ ನಮಸ್ಕಾರ ಮಾಡಿದ್ದು ನೋಡೇ ಇಲ್ಲ ನಮ್ಮ ಗುರುಗಳನ್ನ. ದೀರ್ಘದಂಡ ಪ್ರಣಾಮ ಮಾಡ್ತಾರೆ. ಈ ಸ್ಟಿಲ್ ಆ್ಯಕ್ಟಿವ್ ಅಟ್ ದ ಏಜ್ ಆಫ್ 98. ಈ ಮೇಕ್ಸ್ ವರ್ಲ್ಡ್ ಟೂರ್. 98ನೇ ವಯಸ್ಸಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದಾರೆ. ತಿಂಗಳಲ್ಲಿ ಒಂದು 20 ದಿವಸ ಅವರು ಹೊರಗಡೆ ದೀಕ್ಷೆಗಾಗಿ ಓಡಾಡ್ತಾ ಇರ್ತಾರೆ. ಒಂದು 10 ದಿವಸ 15 ದಿವಸ ಬೇಲೂರು ಮಠ ಇರುತ್ತೆ, ಇನ್ನು 15 ದಿವಸ ಹೋದ್ರು ಅಮೇರಿಕಾ ಹೋದ್ರು, ಯುರೋಪ್ ಹೋದ್ರು, ಆಫ್ರಿಕಾಗೆ ಹೋದ್ರು, ಇಂಡಿಯಾನಲ್ಲಿ ಎಲ್ಲ ಸ್ಟೇಟ್ಸು ವಿಸಿಟ್ ಮಾಡ್ತಾರೆ. ಅದು ಏನು ರಾತ್ರಿ ಮಲಗೋ ಹೊತ್ತಿಗೆ ಅವ್ರು 11:30 12 ಗಂಟೆ ಆಗುತ್ತೆ. 4:15ಗೆ ಆರತಿಗೆ ಬೇಲೂರು ಮಠದಲ್ಲಿ ಬಂದು ಕೂತಿರ್ತಾರೆ ಅವರು. 98ನೇ ವಯಸ್ಸು. ನೀವು ಅಷ್ಟು ಆ್ಯಕ್ಟಿವಿಟಿ ಯಾರನ್ನಾರು ನಂಗೆ ತೋರಿಸ್ಬಿಡಿ. ಬೆಳಗ್ಗೆ ಅವ್ರು ರಾತ್ರಿ ಮಲಗೋದು ಮಿನಿಮಮ್ 12, 11 ಮುಕ್ಕಾಲು ಕಡಿಮೆ ಮಲಗೋಕ್ಕಾಗೋದಿಲ್ಲ. ಅವರಷ್ಟು ಕೆಲಸ ಇರುತ್ತೆ. ಎಷ್ಟು ದೀಕ್ಷಾರ್ಥಿಗಳಿಗೆ ಎಷ್ಟು ದೀಕ್ಷೆ ತೊಗೊಂಡಿರ್ತಾರೆ, ಅವ್ರದ್ದೆಲ್ಲ ಪ್ರಶ್ನೆಗಳಿರುತ್ತೆ. ರಾತ್ರಿ 10:30 ಮೇಲೆ ಅವರ ಇಮೇಲ್ ರಿಪ್ಲೈ ಮಾಡೋದು. ಬೆಳಗ್ಗೆ ಎಲ್ಲ ಬೇರೆ ಬೇರೆ ಶೆಡ್ಯೂಲ್, ಎಷ್ಟೆಷ್ಟೋ ನೋಡಿರುತ್ತೆ, ದೀಕ್ಷೆ ಇರುತ್ತೆ ಎಲ್ಲ. ಅವ್ರು ಶುರು ಆಗೋದು ನೈಟ್ ಶೆಡ್ಯೂಲ್, ಇಮೇಲ್ ಶೆಡ್ಯೂಲ್ ರಾತ್ರಿ 10:30ಗೆ. ಅದೆಲ್ಲ ಉತ್ತರ ಕೊಟ್ಟು ಆಮೇಲೆ ಅವ್ರದ್ದಷ್ಟೆಲ್ಲ ಅಧ್ಯಯನ ಇರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋತ್ತಿಗೆ ಅಷ್ಟೊತ್ತು ಆಗ್ತೆ. ಆದರೆ ಬೆಳಗ್ಗೆ 4 ಗಂಟೆ ಮೇಲೆ ಮಲಗಲ್ಲ. ನಮಗೆ ನಾಚಿಕೆ ಆಗುತ್ತೆ, ಏನಪ್ಪ 98 ವಯಸ್ಸು ಈ ಸ್ವಾಮಿಗಳು. ಯಾಕೆ? ಗುರುಭಕ್ತಿ. ಎಲ್ಲಿಂದ ಬಂದದ ಗುರುಭಕ್ತಿ? ಈ ಪರಂಪರೆಯಲ್ಲಿ ಶ್ರೀರಾಮಕೃಷ್ಣ ಹಾಕ್ಕೊಟ್ಟಿದ್ದೆ ಈ ಯುಗಕ್ಕೆ. ಅವ್ರು ಫಸ್ಟ್ ಬಂದರು, ಮಾತೆಯವ್ರನ್ನ ಬಿಟ್ಟರು, ಸ್ವಾಮೀಜಿನ ಬಿಟ್ಟರು, ಅಲ್ಲಿಂದ ಒಂದು ಶಿಷ್ಯ ಪರಂಪರೆ. ನಾವೆಲ್ಲ ಅದೇ ಪರಂಪರೆ ಅಲ್ಲ, ನೀವು ಹಂಗೆ ಮುಂದುವರಿಸ್ತಾ ಇದ್ರಲ್ಲ. ಅದರಿಂದ ಈ ಶ್ರೀರಾಮಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದಷ್ಟು ಸಲಕರಣೆಗಳು ಬೇಕಾಗ್ತದೆ. ಆಮೇಲೆ ನಿಮ್ಮ ಗುರುಭಾವದ ನಿಜವಾದ ಅರ್ಥ ತಕ್ಕ ಮಟ್ಟಿಗೆ ಬುದ್ಧಿನಲ್ಲಿ ಗೋಚಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಈ ಲೀಲಾ ಪ್ರಸಂಗದಲ್ಲಿ ಈ ಗುರುಭಾವಕ್ಕೆ ಬರಬೇಕಾದ್ರೆ ಒಂದು ಇಂಟ್ರಡಕ್ಷನ್ ಹೇಳ್ತಾರೆ. ಯಾರು? ಶಾರದಾಂಜಿ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಯಾವ ಇಂಟ್ರಡಕ್ಷನ್ ಕೊಡ್ತಾರೆ? ಹರಮೋಹನ್ ಮಿತ್ರ ಅಂತ ಅವನು ಶ್ರೀರಾಮಕೃಷ್ಣನ ಕಂಡು ಅವನು ಬರ್ತಿದ್ದ. ಹಿ ವಾಸ್ ಇನ್ ದ ಟೈಮ್ ಆಫ್ ಶ್ರೀರಾಮಕೃಷ್ಣ. ಆಮೇಲೆ ಈ ವಿವೇಕಾನಂದರು ಇವರಿಗೆಲ್ಲ ಸಾಕಷ್ಟು ಪರಿಚಯ, ಒಂಥರ ಮಿತ್ರ ಇರ್ತಾರೆ ಅವನು. ಹರಮೋಹನ್ ಮಿತ್ರನ ಜೊತೆಗೆ ಸ್ವಾಮೀಜಿ ಮುಂದೆ ಶ್ರೀರಾಮಕೃಷ್ಣ ದೇಹ ಬಿಟ್ಟ ಮೇಲೆ ಚರ್ಚೆ, ಇದು ಲೀಲಾ ಪ್ರಸಂಗದಲ್ಲಿ ಬರ್ತದೆ. ಇಂಟ್ರಡಕ್ಷನ್ಲಿ ಇದೇ ಮಾತು ಬರ್ತದೆ. ಹರಮೋಹನ್ ಮಿತ್ರ ಇವನೇನು ಮಾಡ್ತಾನೆ, ಯಾರು? ಸ್ವಾಮಿ ವಿವೇಕಾನಂದರಿಗೆ ಜೊತೆ ಹೇಳ್ತಾನೆ. ಒಂದು ಚರ್ಚೆ ಶುರುವಾಗ್ತದೆ, ರಾಮಕೃಷ್ಣ ವಾಣಿ ಸಂದೇಶ ಇತ್ಯಾದಿ. ಆವಾಗ ಸ್ವಾಮೀಜಿ ಹೇಳ್ತಾರೆ, ಶ್ರೀರಾಮಕೃಷ್ಣ ಒಂದೊಂದು ವಾಣಿಗೂ ಕೂಡ ನಾವು ಪುಟಗಟ್ಟಲೆ ಗ್ರಂಥಗಳನ್ನು ರಚನೆ ಮಾಡ್ಬೋದು ಅಂತ. ಒಂದೊಂದು ವಾಣಿಗೆ ಪುಟಗಟ್ಟಲೆ ಗ್ರಂಥ ಶಾಸ್ತ್ರ ರಚನೆ ಮಾಡ್ಬೋದು ಅಂತ. ಹರಮೋಹನ್ ಮಿತ್ರ ಹೇಳ್ತಾನೆ, ನನಗೇನು ಹಾಗೆ ಅನ್ಸಲ್ಲ ಅಂತ. ನಾವು ಯಾವಾಗಲೂ ಬೇರೊಂದು ತೂಕ ಹಾಕೋದು ನನ್ನ ಮೂಗದ ಮಟ್ಟಕ್ಕೆ, ನನಗೇನು ಹಂಗೆ ಅನಿಸ್ತಾ ಇಲ್ಲ, ನಿನಗೆ ಅಷ್ಟೆಲ್ಲ ಅನಿಸ್ತಾ ಇದೆಯಾ ಅಂತ. ಅದಕ್ಕೆ ಹೇಳ್ತಾನೆ ಸ್ವಾಮೀಜಿ ಯಾವಲ್ಲೂ ಅಷ್ಟೇ, ಐ ಕ್ಯಾನ್ ಪ್ರೂವ್. ಅವನು ಯಾವಲ್ಲ ಆತ್ಮವಿಶ್ವಾಸಿ, ಐ ಕ್ಯಾನ್ ಪ್ರೂವ್. ನಾನು ಬೇಕಾದ್ರೆ ಪ್ರೂವ್ ಮಾಡಬಲ್ಲ ನಿನಗೆ. ಹೌದಾ, ಸರಿ. ಅವನೇನು ಮಾಡ್ದ? ಸರಿ ಸ್ವಾಮೀಜಿ, ಒಂದು ಕೆಲಸ ಮಾಡೋಣ. ಶ್ರೀರಾಮಕೃಷ್ಣ ನಮಗೆ ಒಂದು ಉದಾಹರಣೆ ಹೇಳ್ತಾ ಇದ್ರು. ಮಾವಟಿಗೆ ನಾರಾಯಣನ ಕತೆ ಗೊತ್ತಲ್ಲ? ಒಂದು ಆನೆ, ಮದದ ಆನೆ, ಅದು ಆನೆಗೆ ಮದ ಬಂದ್ಬಿಟ್ಟಿರುತ್ತೆ, ಓಡ್ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಬ್ಬ ಸಾಧಕ, ಒಬ್ಬ ಬ್ರಹ್ಮಚಾರಿನೋ ಸಾಧಕ, ಅವನೇನು ಸಾಧನೆ, ಎಲ್ಲ ಜೀವಿಗಳಲ್ಲೂ ನಾವೇನು ಹೇಳ್ತೀವಿ, ಎಲ್ಲ ಜೀವಿಗಳಲ್ಲೂ ನಾರಾಯಣ ಇದ್ದಾನೆ, ಎಲ್ಲರಲ್ಲೂ ಭಗವಂತನಿದ್ದಾನಲ್ವಾ. ಆದ್ದರಿಂದ ಅವನು ರಸ್ತೆ ಮಧ್ಯೆ ನಿಂತಿರ್ತಾನೆ, ಆನೆ ಓಡ್ ಬರ್ತಿರುತ್ತೆ. ಆವಾಗ ಶ್ರೀರಾಮಕೃಷ್ಣ ಹೇಳೋದು ವಚನವೇದದಲ್ಲಿ. ಅವಾಗ ಏನು ಹೇಳುತ್ತೆ, ಓಹ್, ಈ ಆನೆನಲ್ಲೂ ನಾರಾಯಣ ಇದ್ದಾನೆ, ನಾ ಯಾಕೆ ಪಕ್ಕಕ್ಕೆ ಹೋಗ್ಬೇಕು? ನಾನು ನಾರಾಯಣ, ಅವನು ನಾರಾಯಣ, ಯಾಕೆ ಪಕ್ಕಕ್ಕೆ ಹೋಗ್ಬೇಕು ಅಂತಾನೆ. ಅವಾಗ ಒಂದು ಮಾವಟಿಗ ಕೂಗ್ತಾ ಇರ್ತಾನೆ, ದೂರ ಸರಿ ನಿನ್ನ ಅದು ಆನೆ ಮದ ಹತ್ತಿದೆ, ಓಡು ಅಂತ. ಅವನು ಹೇಳಿದೆ, ಓಡಾಡೋದು ಅಲ್ಲೇ ನಾರಾಯಣ ಅಂತ. ಆಮೇಲೆ ಆನೆ ಬಂದು ರಪ್ ಅಂತ ಹಾಗೆ ಬಿಸಾಕ್ತು. ಆಮೇಲೆ ಶ್ರೀರಾಮಕೃಷ್ಣ ಕೇಳಿದ್ರು, ಮಾವಟಿಗ ನಾರಾಯಣ ಅಲ್ವಾ? ಆನೆ ನಾರಾಯಣ ಸರಿ, ಮಾವಟಿಗನೂ ನಾರಾಯಣ ತಾನೆ ಅಂತ ಹೇಳ್ತಾರೆ. ಈಗ ಇವನು ಹರಮೋಹನ್ ಮಿತ್ರ ಇದನ್ನು ತೊಗೊಂತ, ರಾಮಕೃಷ್ಣ ಇದನ್ನು ಹೇಳಿದ್ರು, ಇದನ್ನು ತೊಗೊಂಡು ನೀನು ಏನಾದ್ರು ಹೇಳಿ ನೋಡೋಣಪ್ಪ, ಏನೋ ಗ್ರಂಥ ಬರ್ತೀನಿ ಅಂತೆ. ಅವಾಗ ವಿವೇಕಾನಂದ ಏನು ಮಾಡ್ತಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಅಂದರೆ, ದೈವೇಚ್ಛೆ ಮತ್ತು ಮಾನವ ಪ್ರಯತ್ನ, ಗಾಡ್ಸ್ ಗ್ರೇಸ್ ಆ್ಯಂಡ್ ಹ್ಯೂಮನ್ ವಿಲ್,
ಗಾಡ್ಸ್ ಗ್ರೇಸ್ ಅಂದರೆ ಇದು ಎಲ್ಲ ಇರ್ತದೆ. ದೈವೇಚ್ಛೆಪ್ಪ, ಯಾಕೋ ನೀನು ಆಶ್ರಮಕ್ಕೆ ಬರಲ್ಲ, ಅಯ್ಯೋ ಅದೆಲ್ಲ ಭಗವಂತನ ಇಚ್ಛೆಪ್ಪ, ನಾವು ಬರೋದು ಬಿಟ್ಟು ನಮ್ಮ ಕೈಲಿ ಇದೆಯಾ? ಹಣ ಎಣಿಸ್ಬೇಕು ಅನ್ನೋದು ಇವನ ಕೈಲಿದೆ. ಒಂದು 500 ರೂಪಾಯಿ ಕೊಡ್ರಿ ದಾನ, ಇಲ್ಲ ರೀ ಅದು ನಮ್ಗೆ ಬೇಕ್ರಿ. ಆದರೆ ಆಶ್ರಮಕ್ಕೆ ಯಾಕ್ರಿ ನೀವು ಬರೋ? ಶಿವರಾತ್ರಿಗೆ ಎಲ್ಲ ಜಾಗರಣೆ ಎಲ್ಲ ಯಾಕೆ? ಅದೆಲ್ಲ ಭಗವಂತನ ಇಚ್ಛೆಪ್ಪ, ನಮ್ಮ ಶರೀರ ನಮ್ಮ ಮನಸ್ಸು ಇದೆಲ್ಲ ಇಚ್ಛೆ ಅಲ್ರಿ. ನೀವು ಯಾಕೆ ಒಂದು 1000 ಜಪ ಯಾಕೆ? ಅದೆಲ್ಲ ಭಗವಂತನ ಇಚ್ಛೆ ಅಲ್ರಿ. ನೀವು ಅಲ್ಲಿ ಯಾಕೆ ಹೋಗ್ತೀವಿ? ಇವಾಗ ಏನು ಮಾಡಿದ್ರಿ? ಭಗವಂತನ ಇಚ್ಛೆ ಅಲ್ಲ. ಅದಕ್ಕೆ ಎಲ್ಲಿ ಹ್ಯೂಮನ್ ವಿಲ್ ಅಪ್ಲೈ, ವಾಟ್ ಈಸ್ ಗಾಡ್ಸ್ ಗ್ರೇಸ್ ಆ್ಯಂಡ್ ವಾಟ್ ಈಸ್ ಹ್ಯೂಮನ್ ವಿಲ್, ಇದನ್ನು ತೆಗೆದುಕೊಂಡು ಸಾಗುವುದು ಕಾಂಟ್ರಡಿಕ್ಷನ್ ಯಾವುದು? ಅದಕ್ಕೆ ವಾಟ್ ಈಸ್ ಗಾಡ್ಸ್ ವಿಲ್ ಆ್ಯಂಡ್ ವಾಟ್ ಈಸ್ ಹ್ಯೂಮನ್ ಎಫರ್ಟ್, ಇದು ದೊಡ್ಡ ಚರ್ಚೆ ಇದೆ ಆ್ಯಕ್ಚುಲಿ ಇದು. ಅದಕ್ಕೆ ಇದನ್ನು ವೆಸ್ಟರ್ನ್ ಫಿಲಾಸಫಿನಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಭಾರತೀಯ ತತ್ವಶಾಸ್ತ್ರದಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಶ್ರೀರಾಮಕೃಷ್ಣ ಇದಕ್ಕೆ ಇಬ್ಬರು ಕೂಡ ನಿರ್ಧಾರಕ್ಕೆ ಬಂದಿಲ್ಲ. ಇದು ಚರ್ಚೆ ನಡೆದಿದೆ ಎರಡು ಕಡೆನೂ. ಪಾಶ್ಚಾತ್ಯ ಇದರಲ್ಲೂ ಕೂಡ ಹ್ಯೂಮನ್ ವಿಲ್ ವರ್ಸಸ್ ಗಾಡ್ಸ್ ಗ್ರೇಸ್ ಅನ್ನೋದೇ ಒಂದು ಕಾನ್ಫ್ಲಿಕ್ಟ್ ಇದೆ. ನೀವು ಬಹುಶಃ ವಿಕಿಪೀಡಿಯಲ್ಲಿ ನಿಮಗೆ ಒಂದಷ್ಟು ಸಿಗ್ತದೆ. ಒಂದಷ್ಟು ನಮ್ಮಲ್ಲೂ ಕೂಡ ಪೂರ್ಣವಾಗಿ ನಿರ್ಧಾರ ಮಾಡಿಲ್ಲ. ಅದಕ್ಕೆ ಇದಕ್ಕೆ ನಿಶ್ಚಯವನ್ನು ಶ್ರೀರಾಮಕೃಷ್ಣ ಮಾವಟಿಗೆ ನಾರಾಯಣ್ ಮೂಲಕ ಹೇಗೆ ಉತ್ತರ ಕೊಟ್ಟಿದ್ದಾರೆ ಅಂತ 3 ದಿವಸ ವ್ಯಾಖ್ಯಾನ ಮಾಡ್ತಾರೆ. 1 ದಿವಸ ಅಲ್ಲ, 3 ದಿವಸ. ಇಷ್ಟೇ ಉದಾಹರಣೆ. ಅದಕ್ಕೆ ಹೇಳ್ತಾರೆ ಇದು ಶ್ರೀರಾಮಕೃಷ್ಣ ಆಳ. ಆ ಆಳಕ್ಕೆ ಏನು ನರೇಂದ್ರ ಅಂತ ಆಳ ಇದ್ರೆ ಮಾತ್ರ ರಾಮಕೃಷ್ಣ ಆಳ ಅರ್ಥ ಆಯ್ತು. ನಾವು ನೀವೇನು ನಂಗೆ ಅರ್ಥ ಆಗಲಿಲ್ಲಲ್ಲ, ಏನಿದೆ ವಚನದಲ್ಲಿ ಅದೇ ಇದೆ, ಎಷ್ಟು ರಿಪಿಟೇಷನ್ ಇದೆ. ಅಲ್ಲ ಅಲ್ಲ ಅಲ್ಲ, ನನ್ನ ಆಳ ಬೆಳೆಸ್ಕೋಬೇಕು, ಅವಾಗ ರಾಮಕೃಷ್ಣ ಆಳ ಸ್ವಲ್ಪ ಅರ್ಥ ಆಗ್ತದೆ. ಆದ್ದರಿಂದ ಈ ವಿಚಾರವಾಗಿ ನಾವು ಏನು ಈ ಶ್ರೀರಾಮಕೃಷ್ಣ ಅರಿಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳಾಗಬೇಕು. ಮಾನಸಿಕ ವ್ಯವಸ್ಥೆ, ನಾಟ್ ಎಕ್ಸ್ಟರ್ನಲ್, ಇಂಟರ್ನಲ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ಶ್ರೀರಾಮಕೃಷ್ಣ ಮೋರ್ ಆ್ಯಂಡ್ ಮೋರ್. ಆಳ ಯಾವಾಗ ರಾಮಕೃಷ್ಣ ನಿಮ್ಗೆ ಸ್ವಲ್ಪ ಪರಿಚಯಕ್ಕೆ ಬರ್ತಾರೆ, ಶ್ರೀಮಾತೆಯವರು ಓ ಇದು ಯಾವುದಪ್ಪ ಈ ಶಕ್ತಿ ಹತ್ರ ಬಂದ ನಾನು, ಓ ಸ್ವಾಮೀಜಿ ಯಾರು, ರಾಮಕೃಷ್ಣ ಅರ್ಥ ಮಾಡ್ಕೊಳ್ಳೋದು. ನಾನು ಹೊಸ ವ್ಯಾಖ್ಯಾನ ಕೊಡ್ತಾ ಇದ್ದೀನಿ. ಬೇರೆಯವ್ರು ಏನು ಹೇಳ್ತಾರೆ, ಸ್ವಾಮೀಜಿನ ಅರ್ಥ ಮಾಡ್ಕೊಂಡ್ರೆ ಶ್ರೀರಾಮಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಅದು ಕರೆಕ್ಟು. ನಾನು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಿ, ನಾನು ಆರ್ಡಿನರಿ ಪರ್ಸನ್. ಅದು ನನ್ನ ಇನ್ನೊಂದು ದೃಷ್ಟಿಕೋನ ಇದೆ ನನ್ನದು. ರಾಮಕೃಷ್ಣನ ಅರ್ಥ ಆಗ್ತಾ ಇದ್ದಂಗೆ ಇವರಿಬ್ಬರು ಹೆಚ್ಚು ಅರ್ಥ ಆಗ್ತಾರೆ ಅಂತ ನನ್ನದೊಂದು ವ್ಯಾಖ್ಯಾನ. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶ್ರೀರಾಮಕೃಷ್ಣ ಇನ್ ಯುವರ್ ಓನ್ ಲೈಟ್ ಇನ್ ಎ ಬೆಟರ್ ವೇ, ಇನ್ನೂ ಆಳಕ್ಕೆ, ಆವಾಗ ಮಾತೆಯವರು ಮತ್ತು ಸ್ವಾಮೀಜಿಯವರು ಇನ್ನೂ ಹೊಸ ಬೆಳಕಿನಲ್ಲಿ ನಮಗೆ ವಿಶೇಷವಾಗಿ ಅರ್ಥ ಆಗ್ತದೆ. ಆದ್ದರಿಂದ ಈ ದೃಷ್ಟಿಕೋನದಲ್ಲಿ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈಗ ಗುರುಭಾವ ರಾಮಕೃಷ್ಣ ಏನನ್ನ ಶಾರದಾಂಜಿ ಯಾವ ರೀತಿ ಅರ್ಥ ಮಾಡ್ತಾರೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀನಿ. ನಾಳೆ ಇದನ್ನೇ ಹಿಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಶಾರದಾಂಜಿ ಏನು ಹೇಳ್ತಾರೆ, ಯಾವ ರೂಪದಲ್ಲಿ ಏನು ಗುರುಭಾವ ಅಂದರೆ ಏನು, ವಾಟ್ ಯು ಮೈ ಗುರುಭಾವ ಅಥವಾ ಗುರು ಅಂದರೆ ಏನು, ಅದು ಹೇಳ್ತಾ ಗು ಅಂದರೆ ಏನು, ಅಂಧಕಾರ ರು ಅಂದರೆ ತೆಗೆದಾಕೋನು, ಇದೆಲ್ಲ ಥಿಯರಿಟಿಕಲ್ ಎಕ್ಸಾಂಪಲ್ ಆಗೋಯ್ತು. ಎಲ್ಲ ನೀವು ಯಾವುದೇ ಶಾಲೆಗೆ ಹೋದರೂ, ಎಸ್ಪೆಷಲಿ ಟೀಚರ್ಸ್ ಡೇಗೆ ಕರೀತಾರೆ ನನ್ನ. ಪ್ರತಿ ಟೀಚರ್ಸ್ ಎಷ್ಟು ಕಡೆ ಅಟೆಂಡ್ ಮಾಡಿದ್ದೀನಿ, ಎಲ್ಲ ಕಡೆ ಇದು ಹೇಳ್ತಾರೆ. ಗು ಅಂದರೆ ಅಜ್ಞಾನ, ರು ಅಂದರೆ ಜ್ಞಾನ. ಅದು ಅಲ್ಲ, ಸೊ ನಮಗೂ ಹೋಗಿಲ್ಲ, ಅವ್ರಿಗೂ ಹೋಗಿರಲ್ಲ. ನಮಗೂ ಅಜ್ಞಾನ ಹೋಗಿಲ್ಲ, ನಮ್ಗೆ ಪಾಠ ಮಾಡಿಕೊಟ್ಟವ್ರಿಗೂ ಹೋಗಿರಲ್ಲ. ಅಜ್ಞಾನ ಇನ್ ದ ಸೆನ್ಸ್ ಆಫ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹೇಳ್ತಾ ಇರೋದು, ಆತ್ಮಜ್ಞಾನದ ದೃಷ್ಟಿಯಿಂದ. ವಿದ್ಯೆ ಕೊಡೋದು ಸರಿ ಬಿಡು, ಅದು ಶಿಕ್ಷಾ ಗುರುಗಳು ಅಂತ ಹೇಳ್ತಾರೆ. ಅವ್ರನ್ನ ನಾವು ಗುರು ಅಂತ ಹೇಳಲ್ಲ. ಆ್ಯಕ್ಚುಲಾಗಿ ನಾವು ಕಾಲೇಜ್ನಲ್ಲಿ ಟೀಚರ್ಸ್ ಹೇಳ್ತಾರೆ, ಗುರು ಅಲ್ಲ ಅದು. ಅವ್ರದ್ದು 2 ಟೀಚರ್ಸ್ ಆಫ್ ಎ ಸಬ್ಜೆಕ್ಟ್. ಸೊ ಗುರು ಯಾರು? ಆತ್ಮಜ್ಞಾನ ಕೊಡೋನು ಗುರು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಗುರು, ನಾನು ಅದಕ್ಕೆ ಹೇಳ್ತೀನಿ, ನಾನು ಆ ಪದ ಉಪಯೋಗಿಸಲ್ಲ, ನೀವು ಉಪಯೋಗಿಸಿ, ನಿಮಗೆ ಇದೆ. ನಾನು ಗುರು ಅಂದರೆ ನನಗೆ ಅಯ್ಯೋ, ನನಗೆ ಒಳಗಡೆ ಬೇರೆನೇ ಇದ್ದಾನೆ ಅವನು, ಅವನ ಕಣ್ಣು ಬಂದೇ ಬರ್ತಾನೆ, ಅವನ ಮುಂದೆ ಇದೆಲ್ಲ ಹೋಲ್ಸೋಕ್ಕಾಗೋದೇ ಇಲ್ಲ, ನಾನು ಯಾರನ್ನೂ ಹೋಲ್ಸೋಕ್ಕಾಗಲ್ಲ. ಅದನ್ನ ಇಲ್ಲಿ ಶಾರದಾಂಜಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ರೂಪದಲ್ಲಿ ಮಾನವ ಮನಸ್ಸಿನ ಅಜ್ಞಾನದ ಎಲ್ಲ ಮಲಿನತೆಯನ್ನು ದೂರ ಮಾಡುವಳೋ, ಅಂದರೆ ಯಾವ ರೂಪದಂದರೆ ಜಗನ್ಮಾತೆ ಯಾವ ರೂಪದಲ್ಲೂ, ಜಗನ್ಮಾತೆ ಗಾಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್, ಜಗಜ್ಜನನಿಗೆ ಯಾವ ರೂಪದಲ್ಲಿ ಬಂದು ನಿನ್ನ ಮನಸ್ಸಿನ ಮಲಿನತೆ ಎಲ್ಲ ತೆಗೆದು ಹಾಕ್ತಾಳೋ ಅದು ಗುರು, ಅದು ಗುರುಭಾವ. ಸೊ ಭಗವಂತನೇ ಬರ್ಬೇಕ್ರಿ, ಭವಭಾರಿಗಳಾಗಬಾರ್ದು, ಕರಿಗೊಂಡನಯ್ಯ ಅಂತ ಆಗ್ಬೇಕಂದ್ರೆ ಭಗವಂತನೇ ಬರ್ಬೇಕು. ಭಗವಂತನಂತೆ ಅಲ್ಲ, ಭಗವಂತನಂತೆ ಭಾವಿಸ್ಬೋದು. ಅದೇ ಯಾವುದು ಗುರುಭಾವ ಅಂದ್ರೆ ಏನು ಗುರುಭಾವ? ನನ್ನ ಮಲಿನತೆ ಹೋಗಬೇಕು.
ಯಾವ ರೀತಿ ಹೋಗಬೇಕು, ಜಗನ್ಮಾತೆ ಯಾವ ರೂಪದಲ್ಲಿ ಬಂದು ಆ ಮಲಿನತೆಯನ್ನು ತೆಗೆದೋ ಆ ಭಾವ, ಜಗನ್ಮಾತೆಯ ರೂಪ ಇದೆಯಲ್ಲ, ಇನ್ ವಾಟ್ ಫಾರ್ಮ್ ಶಿ ಕಮ್ಸ್, ದಟ್ ಫಾರ್ಮ್ ಈಸ್ ಕಾಲ್ಡ್ ಗುರು, ದಟ್ ಭಾವ ಈಸ್ ಕಾಲ್ಡ್ ಗುರುಭಾವ. ಎಷ್ಟು ಇಂಟ್ರಡಕ್ಷನ್ ಹೇಳಿದ್ದೇನೆ. ಆ್ಯಕ್ಚುಲಿ ನಮಗೇನಾಗ್ತದೆ ಅಂತಂದರೆ, ನಾನು ಇಲ್ಲಿ ಹೊಸಬ, ಅಂದರೆ ಬಳ್ಳಾರಿ ಕ್ಷೇತ್ರಕ್ಕೆ ಹೊಸಬ. ನನಗೆ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ಮಾತಾಡ್ಬೇಕಾದ್ರೆ ಕೆಲವರೆಲ್ಲ ಹೆಚ್ಚಿನ ಜನ ಲೀಲಾ ಪ್ರಸಂಗ ಎಲ್ಲ ಓದಿ ಮುಗಿಸ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಕನೆಕ್ಟ್ ಆಗೋದು ನನಗೆ ಸ್ವಲ್ಪ ಸಲೀಸು, ಯಾಕಂದರೆ ಓದಿರ್ತಾರೆ, ಹೇಳ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಹೊಸದಾಗಿಂದ ಸ್ವಲ್ಪ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೆ, ಬೇಗ ತೊಗೊಳ್ತಾ ಇಲ್ಲ. ಓದಿದರೆ ಭಾಳ ಸಂತೋಷ, ಓದಿಲ್ಲದೆ ಇದ್ದರೂ ಏನು ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ, ನನಗೆ ಎಷ್ಟು ಸಾಧ್ಯ ಆಗುತ್ತೋ, ನನಗೆ ಎಷ್ಟು ಹೇಳಲಿಕ್ಕಾಗ್ತದೋ ಅಷ್ಟು ಹೇಳಿ ಪ್ರಯತ್ನವನ್ನು ಪಡ್ತೇನೆ. ಮಿಕ್ಕಿದ ಕೆಲಸ ನಮ್ಮದು ಅಲ್ಲ, ನಿಮ್ಮದು ಅಲ್ಲ, ಅವನು ಗುರು ಅಲ್ವಾ, ಟೆನ್ಷನ್ ಮಾಡ್ಕೊಳ್ಳೋಷ್ಟಿಲ್ಲ. ಇಲ್ಲಿಗೆ ಸಮಾಪ್ತಿ ಮಾಡೋಣ. ನಾಳೆ ಮತ್ತೆ ಪ್ರಾರ್ಥನೆ ಆದಮೇಲೆ, ಆಮೇಲೆ ಅದೇ ಈಗ ಶಾಂತಿ ಹೇಳಿದ್ಮೇಲೆ ಮತ್ತೆ ನೀವು ತ್ರಂಬಕಂ ಮೇಲೆ ಶುರು ಮಾಡಿಬಿಡಿ. ರಾಮಕೃಷ್ಣಾರ್ಪಣ ಮಸ್ತು ಆದಮೇಲೆ ಮುಗಿದು, ಠಾಕೂರ್ ಕೊಟ್ಟ ಮೇಲೆ ಮುಗಿದೋಯ್ತು. ಅವನೇ ಎಲ್ಲ ನಮಗೆ, ಶಿವನೂ ಅವನೇ, ರಾಮನೂ ಅವನೇ, ಗೋವಿಂದನೂ ಅವನೇ, ಹರಿನೂ ಅವನೇ, ಮುಗಿದೋಯ್ತು. ಅದಕ್ಕೆ ಶಾಂತಿ ಶಾಂತಿ, ನಾನು ಯಾವಾಗ ಶಾಂತಿ ಹೇಳ್ತೀನೋ ಮತ್ತೆ ನೀವು ತ್ರಂಬಕಂ ಶುರು ಮಾಡಿಬಿಡಿ, ಅಲ್ಲಿಗೆ ಸಮಾಪ್ತಿ ಮಾಡಿದ್ರೆ ಆಯಿತು. ನೀವು ಇದ್ದಾಗ ಮಾಡಿದ್ರೆ ತೊಂದರೆ ಇಲ್ಲ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.